ಹಾಗೆಯೇ ಲೋಕೋಪಯೋಗಿ ಸಚಿವರಾದ ಜಾರಕಿಹೊಳಿ ಅವರು ಸಹ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ಗಣ್ಯರು ವೇದಿಕೆಗೆ ಆಗಮಿಸಿದ ನಂತರ ನೀವೀಗ ನೋಡ್ತಾ ಇದ್ದೀರಾ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿಮ್ಮೆಲ್ಲರಿಗೂ ಸಹ ಈ ಒಂದು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ. ನೀವು ಸಹ ಮುಖ್ಯಮಂತ್ರಿಗಳಿಗೆ ಅಭಿನಂದನಾಪೂರ್ವಕವಾಗಿ ಸ್ವಾಗತವನ್ನ ಕೋರಬಹುದು. ಹಾಗೆಯೇ ಈಗಾಗಲೇ ಮಾಲೂರು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ಕೆ.ವೈ. ನಂಜೇಗೌಡ ಅವರು ಈ ಮುಂಚೆಯೂ ಸಹ ದಾಖಲೆ ಸ್ವರೂಪದ ಕಾರ್ಯಕ್ರಮಗಳನ್ನು ಮಾಡಿದ್ರು. ಈ ದಿನ ಮತ್ತೊಂದು ಹೊಸ ದಾಖಲೆಯನ್ನು ಅವರು ಬರೆದಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ದಯಮಾಡಿ ಮುಖ್ಯಮಂತ್ರಿಗಳು ಉದಾರ ಮನಸ್ಸಿನ ಅಪಾರ ಜನಪ್ರೀತಿಯನ್ನ ಜನಮನ್ನಣೆಯನ್ನ ನಡೆಸಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಮಾಲೂರಿನ ಮನೆಗೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ಒಳಿತಿಗಾಗಿ ಆಗಮಿಸಿದ್ದಾರೆ. ಮಾಲೂರಿನ ಶ್ರೇಯಸ್ಸು, ಮಾಲೂರಿನ ಅಭಿವೃದ್ಧಿ, ಕೋಲಾರ ಜಿಲ್ಲೆಯ ಅಭಿವೃದ್ಧಿ, ಕರ್ನಾಟಕದ ಸರ್ವತೋಮುಖ ಪ್ರಗತಿಯ ಹಾದಿಯಲ್ಲಿ ಹೊಸ ಭಾಷ್ಯವನ್ನ ಬರೆಯಲಿದೆ ಸನ್ಮಾನ್ಯ ಶಾಸಕರಾದ ಶ್ರೀ ಕೆ.ವೈ. ನಂಜೇಗೌಡ ಅವರ ನೇತೃತ್ವದಲ್ಲಿ ಮುಂದೆ ಇಡುತ್ತಿದೆ. ಸ್ಥಳೀಯ ನಾಯಕರನ್ನ ನಾವೆಲ್ಲರೂ ಒಂದೇ, ನಾವು ಕರ್ನಾಟಕದ ಮಕ್ಕಳು, ನಾವೆಲ್ಲರೂ ಒಂದೇ ಎನ್ನುವಂತಹ ಭಾವದಿಂದ ಒಗ್ಗಟ್ಟಿನಲ್ಲಿ ಬಲವಿದೆ ಎಂದು ಎಲ್ಲರೂ ಕೈ ಜೋಡಿಸಿ ನಿಮ್ಮೊಂದಿಗೆ ಇದ್ದೇವೆ. ನಿಮ್ಮ ಅಭಿವೃದ್ಧಿಯೇ ನಮ್ಮ ಧ್ಯೇಯ ಭರವಸೆಯನ್ನು ಕೊಡಿಸಿದ್ದಾರೆ. ಮಾಲೂರಿನ ಮಹಾಶಿವರಿಗೆ ನಮಸ್ಕಾರ. ನಿರೂಪಣೆಯಲ್ಲಿ ನಾನು ಕರ್ನಾಟಕ ಸರ್ಕಾರವೆಂದರೆ ಸರ್ವಧರ್ಮಗಳ ಸಮನ್ವಯ, ಸರ್ವೋದಯದ ಸಾರ, ಸರ್ವತೋಮುಖ ಅಭಿವೃದ್ಧಿಯ ಧ್ಯೇಯದೊಂದಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮೊಳಗುತ್ತಿದೆ, ಬೆಳಗುತ್ತಿದೆ ಕರ್ನಾಟಕ ಸರ್ಕಾರದ ಅಭ್ಯುದಯದ ಜೀವನ. ಈ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕೋಲಾರ ಜಿಲ್ಲೆಯ ಪರವಾಗಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿಗೆ ಉದ್ಘಾಟನೆ ಹಾಗೂ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ನಮ್ಮ ಧ್ವನಿಗೆ ಕೇಳಿಸ್ತಾ ಇದೆ. ನಿಮ್ಮ ಜೋರಾದ ಇಡೀ ಭಾರತಕ್ಕೆ ಮಾಡಿ ಎಲ್ಲರಿಗೂ ಸ್ವಾಗತ. ಐತಿಹಾಸಿಕ ಭೂತತ್ವ ಕಾರ್ಯಕ್ರಮದ ವೇದಿಕೆಯ ಕಾರ್ಯಕ್ರಮವನ್ನು ಶುಭಾರಂಭ ಮಾಡೋಣ. ದಯಮಾಡಿ ತಾವೆಲ್ಲರೂ ನಾಳೆ ಸೂಚಿಸಬೇಕಾಗಿ ವಿನಂತಿ ಮಾಡಿ. ನಾಳೆ ಅಭ್ಯಾಸದಲ್ಲಿ ಶ್ರೀ ಡಿ.ಕೆ. ಶಿವಕುಮಾರ್ ಇದೀಗ ನಾಳೆ
ಈ ದಿನ 10/7/2016 ಈ ಶಿಬಿರದಂದು ಕೋಲಾರ ಜಿಲ್ಲೆಯ ಸಮಸ್ಯೆ ಅದರಲ್ಲೂ ಮಾಲೂರು ತಾಲೂಕಿನ ಮುಂದೋದ್ರೆ ಕ್ಲೋಸ್ ಇದೆ ಮುಂದೋಗ್ತೀನಿ ಪರವಾಗಿ ಸರ್ಕಾರದ ವತಿಯಿಂದ ವಿವಿಧ ಇಲಾಖೆಗಳಲ್ಲಿ ಸವಲತ್ತುಗಳನ್ನು ವಿತರಣೆ ಮಾಡಲಿಕ್ಕೆ, ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿಕ್ಕೆ, ಶಂಕುಸ್ಥಾಪನೆ ಮಾಡಲಿಕ್ಕೆ ರಾಜ್ಯದ ಕರ್ನಾಟಕ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಈ ಸಮಾರಂಭದಲ್ಲಿ ಆಗಮಿಸಿದ್ದು ಜಿಲ್ಲೆಯ ಪರವಾಗಿ ಅದರಲ್ಲೂ ಮಾಲೂರು ತಾಲೂಕಿನ ಎಲ್ಲ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಮತ್ತು ಎಲ್ಲ ಇಲಾಖೆಯ ಫಲಾನುಭವಿಗಳಿಗೆ ಸವಲತ್ತುಗಳನ್ನು ವಿತರಣೆ ಮಾಡಲಿಕ್ಕೆ ಆಗಮಿಸಿದ್ದಾರೆ. ಈ ಜಿಲ್ಲೆಗೆ ಮತ್ತು ಈ ತಾಲೂಕಿಗೆ ಪ್ರಾಯಶಃ ನಾನು ಮುಖ್ಯಮಂತ್ರಿಗಳ ಪ್ರಮಾಣವನ್ನು ಸ್ವೀಕಾರ ಮಾಡಿದ ನಂತರ ಅತ್ಯಂತ ದೊಡ್ಡ ಕಾರ್ಯಕ್ರಮ ನಮ್ಮ ರಾಜ್ಯದ ಜಿಲ್ಲೆಯ ಮತ್ತು ವಿಶೇಷವಾಗಿ ಮಾಲೂರು ತಾಲೂಕಿನ ನಮ್ಮ ಸವಲತ್ತುಗಳನ್ನು ಕೊಡಲಿಕ್ಕೆ ಬಂದಿದ್ದು ಪ್ರಪ್ರಥಮ ಕಾರ್ಯಕ್ರಮ. ಇದೊಂದು ವಿಶಿಷ್ಟವಾದ ಕಾರ್ಯಕ್ರಮ. ಈ ಜಿಲ್ಲೆಗೆ ಪ್ರಪ್ರಥಮವಾಗಿ ಮತ್ತು ಮೊದಲ ಮುಖ್ಯಮಂತ್ರಿಯನ್ನು ಕೊಟ್ಟಂತ ಜಿಲ್ಲೆ ಹಲವಾರು ಸಾಹಿತಿಗಳು, ಹಲವಾರು ಕವಿಗಳು, ಹಲವಾರು ನಾಯಕರನ್ನು ಕೊಟ್ಟಂತ ಜಿಲ್ಲೆ, ಹಲವಾರು ವಿಧಾನಸಭಾ ಅಧ್ಯಕ್ಷರು ಕೊಟ್ಟಂತ ಜಿಲ್ಲೆ. ಇಂಥ ನಾಡಿನಲ್ಲಿ ಈ ದಿನ ಮಾಲೂರು ತಾಲೂಕಿಗೆ ಆಗಮಿಸಿ ಸಮಸ್ತ ಮಾಲೂರು ತಾಲೂಕಿನ ಜನರಿಗೆ ಸರ್ಕಾರದ ಸವಲತ್ತುಗಳನ್ನು ಮತ್ತು ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಿ, ಶಂಕುಸ್ಥಾಪನೆ ಮಾಡಿ, ತಮಗೆ ಅರ್ಪಣೆ ಮಾಡಲಿಕ್ಕೆ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಮಾಲೂರು ತಾಲೂಕಿನ ಶಾಸಕರು ಹಾಗೂ ಸಮಾಜದ ಅಧ್ಯಕ್ಷರು ಅವರನ್ನು ಸ್ವಾಗತ ಕೋರಬೇಕೆಂದು ತಮ್ಮೆಲ್ಲರ ಪರವಾಗಿ, ಜಿಲ್ಲೆಯ ಪರವಾಗಿ, ಸಮಸ್ತ ಜನಪ್ರತಿನಿಧಿಗಳ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹಾಗೂ ನಾಡಿನ ಜನರ ಪರವಾಗಿ ತಮ್ಮಲ್ಲಿ ಕೋರ್ತಾ ಇದ್ದೀನಿ. ನನಗೆ ಶಾಸಕರು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸ್ವಾಗತವನ್ನು ಕೋರಬೇಕು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಜ್ಯದ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಗಳು ಹಾಗೂ ಕೋಲಾರ ಜಿಲ್ಲಾ ಬೇರುಸವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ರಾಮಲಿಂಗಾರೆಡ್ಡಿ ಸಾಹೇಬರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿದ್ದಾರೆ. ಜಿಲ್ಲೆಯ ಪರವಾಗಿ, ಸಮಸ್ತ ನಾಗರಿಕರ ಪರವಾಗಿ, ಅದರಲ್ಲೂ ವಿಶೇಷವಾಗಿ ಮಾಲೂರು ತಾಲೂಕಿನ ಸಮಸ್ತ ಜನತೆಯ ಪರವಾಗಿ, ಕರ್ನಾಟಕದ ಪರವಾಗಿ, ಕರ್ನಾಟಕದ ಪರವಾಗಿ, ವೈಯಕ್ತಿಕವಾಗಿ ಅವರಿಗೆ ಸವಲತ್ತುಗಳನ್ನು ಕೊಡಬೇಕೆಂದರೆ ನಮ್ಮ ಸಂಸ್ಥೆಯಲ್ಲಿ ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮತ್ತೋರ್ವ ಹಿರಿಯ ಸಚಿವರು ಮತ್ತು ನಮ್ಮ ಜಿಲ್ಲೆಯಲ್ಲಿ ಒಂದು ಬಾರಿ ಎಂಪಿಯಲ್ಲಿದ್ದು ಈಗ ಪ್ರಸ್ತುತ ರಾಜ್ಯದಲ್ಲಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ಸಚಿವರಾಗಿ ಕಾರ್ಯನಿರ್ವಹಿಸಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಮುನಿಯಪ್ಪ ಅವರಿಗೆ ತಮ್ಮೆಲ್ಲರ ಪರವಾಗಿ, ಜಿಲ್ಲೆಯ ಪರವಾಗಿ ಹಾಗೂ ಪ್ರಮುಖವಾಗಿ ಮಾಲೂರು ತಾಲೂಕಿನ ಪರವಾಗಿ ನಮಸ್ಕಾರ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಈ ಸಮಾರಂಭಕ್ಕೆ ಆಗಮಿಸಿ ಹಲವಾರು ಕಾರಣಗಳಿಂದ ಈ ಸಮಾರಂಭದ ರೀತಿಗೆ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ. ಅವರು ಸಹ ತಮ್ಮೆಲ್ಲರ ಪರವಾಗಿ ಮತ್ತು ಈ ವೇದಿಕೆಯಲ್ಲಿ ಭಾಗವಹಿಸಿ ವಾಸ್ತವವಾಗಿ ಮತ್ತು ಜಿಲ್ಲೆಯ ಪರವಾಗಿ ವಿಶೇಷವಾಗಿ ಮಾಲೂರು ತಾಲೂಕಿಗೆ ಅತಿ ಹೆಚ್ಚಿನ ಸುಮಾರು 2,000 ಕೋಟಿ ರೂಗಳ ಕಾಮಗಾರಿಗಳನ್ನು ಉದ್ಘಾಟನೆಗೆ ಮತ್ತು
ಜಿಲ್ಲೆಯ ಮತ್ತು ತಾಲೂಕಿನ ಅನಾನುಕೂಲಗಳು ಸಮರ್ಥವಾಗಿ ಸನ್ಮಾನ್ಯ ಶ್ರೀ ವಿಜಯಕಾಂತ ಸಾಹೇಬರಿಗೆ ಮಾನ್ಯ ಶಾಸಕರು ಹಾಗೂ ಮಂತ್ರಿಗಳು ಸ್ವಾಗತವನ್ನು ಕೋರಬೇಕೆಂದು ನಾನು ಕೋರ್ತಾ ಇದ್ದೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಮಕ್ಕಳು ಯುವ ಸಚಿವರಾಗಿರ್ತಕ್ಕಂಥ ಹಾಗೂ ನಾಗರಿಕ ಸಚಿವರು ಹಾಗೂ ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮತ್ತು ನಮ್ಮ ಉದಾಹರಣೆಯ ಶಾಸಕರು ಹಾಗೂ ಕರ್ನಾಟಕ ನಗರ ಮತ್ತು ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದಿಂದ ಕರ್ನಾಟಕ ಸರ್ಕಾರ ಇದರ ಅಗತ್ಯವಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಸ್ ಎ ನಾರಾಯಣಸ್ವಾಮಿ ಕಂದಾಯ ಶಾಸಕರು ಇವರಿಗೆ ಜಿಲ್ಲೆಯ ಪರವಾಗಿ ಮಾಲೂರು ತಾಲೂಕಿನ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ಜಿಲ್ಲಾಡಳಿತದ ಪರವಾಗಿ ಸ್ವಾಗತವನ್ನು ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮತ್ತು ನಮ್ಮ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಡಾಕ್ಟರ್ ರೂಪಕುಮಾರ್ ಶಶಿಧರ್ ಹಾಗೂ ಅಧ್ಯಕ್ಷರು ಕರ್ನಾಟಕ ಕರಕುಶಲ ಕೈಗಾರಿಕಾ ಅಭಿವೃದ್ಧಿ ನಿರ್ಮಾಣದಿಂದ ಕರ್ನಾಟಕ ಸರ್ಕಾರ ಅವರು ಸಹ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಎಲ್ಲರ ಪರವಾಗಿ ಜಿಲ್ಲೆಯ ಪರವಾಗಿ ಆರೋಗ್ಯ ಅಧ್ಯಕ್ಷರು ಪ್ರಧಾನ ಜಿಲ್ಲೆ ಹಾಗೂ ಪ್ರಮುಖವಾಗಿ ನಮ್ಮೆಲ್ಲರ ಪರವಾಗಿ ತಾವು ನಮಗೆ ಪ್ರತಿಯೊಂದು ನೀರಿನ ಎಲ್ಲರಿಗೆ ಸವಲತ್ತನ್ನು ನೀಡುವಂಥ ಕಾರ್ಯಕ್ರಮ ರೂಪಿಸಿ ಈ ಕಾರ್ಯಕ್ರಮ ಆಯೋಜಿಸಿರುವಂಥ ಸನ್ಮಾನ್ಯ ಶ್ರೀ ಸ್ವಾಗತವನ್ನು ಕೋರಬೇಕು ಅವರೇ ಅವರಿಗೆ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಕೋಲಾರ ಜಿಲ್ಲೆಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಶ್ರೀ ರವಿಕುಮಾರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಜಿಲ್ಲೆಯ ಪರವಾಗಿ ಮತ್ತು ತಾಲೂಕಿನ ಪರವಾಗಿ ಸ್ವಾಗತವನ್ನು ಕೋರಬೇಕೆಂದು ಶಾಸಕರು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಶಾಸಕರು ಹಾಗೂ ಮಾಜಿ ಸಚಿವರಾಗಿರ್ತಕ್ಕಂಥ ಎಸ್ ಸುಧಾಕರ್ ಸಾಹೇಬರು ಈ ವೇದಿಕೆಗೆ ಆಸೀನರಾಗಿದ್ದಾರೆ. ನಮ್ಮೆಲ್ಲರ ಪರವಾಗಿ ಜಿಲ್ಲೆಯ ಪರವಾಗಿ ತಾಲೂಕಿನ ಪರವಾಗಿ ವೈಯಕ್ತಿಕವಾಗಿ ಅವರಿಗೆ ಸ್ವಾಗತವನ್ನು ಕೋರಬೇಕೆಂದು ನಾನು ಮಾನ್ಯ ಶಾಸಕರಿಗೆ ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಮಾನ್ಯ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಮಧ್ಯಮದಲ್ಲಿ ಕೂಡ
ಈ ಕಾರ್ಯಕ್ರಮದಲ್ಲಿ ನಮ್ಮ ಬರ್ತಿರೋ ಬೀಪಿಗೆ ತಾಲೂಕಿನ ಜಿಲ್ಲೆಯ ಶ್ರೀ ಸಂಗಮನ ವಿಶೇಷವಾಗಿ ಜಿಲ್ಲಾಡಳಿತ
ಎಲ್ಲರಿಗೂ ಕೂಡ ತಾವೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ಈ ಕಾರ್ಯಕ್ರಮ ನಮಗೆ ರೂಪಿಸಲಿಕ್ಕೆ ಮತ್ತು ಮಾರ್ಗದರ್ಶನ ನಮ್ಮ ಜಿಲ್ಲೆಯ ಅಡ್ಮಿನಿಸ್ಟ್ರೇಟಿವ್ ಸೆಕ್ರೆಟರಿ ಅಂತ ಹನುಮಾನಯ್ಯನವರಿದ್ದಾರೆ. ಅವರು ಕೂಡ ತಂಡದ ಪರವಾಗಿ ಕರ್ನಾಟಕದ ಪರವಾಗಿ ಜಿಲ್ಲೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಇದರ ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಇದನ್ನು ಅತಿಥಿಗಳಾಗಿ ಪೊಲೀಸ್ ನಮ್ಮ ಜಿಲ್ಲೆಯ ಎಸ್ಪಿ ಮತ್ತು ತಂಡದವರಿಗೆ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಸ್ಪಿ ಮತ್ತು ತಂಡದವರಿಗೆ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿ ಮತ್ತು ತಂಡದವರಿಗೆ ಹಾಗೂ ಉಡುಪಿ ಜಿಲ್ಲೆಯ ಎಸ್ಪಿ ಮತ್ತು ತಂಡದವರು ಕೂಡ ನನ್ನ ವೈಯಕ್ತಿಕವಾಗಿ ಜಿಲ್ಲಾಡಳಿತದ ಪರವಾಗಿ ಜಿಲ್ಲೆಯ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ನಾನು ಆಹ್ವಾನಿಸ್ತಾ ಇದ್ದೀನಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಿದ್ದರಾಮಯ್ಯ ಅವರು ಕೂಡ ಈ ಕಾರ್ಯಕ್ರಮವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ. ಅದರಿಂದ ಪ್ರೀತಿಪೂರ್ವಕವಾಗಿ ಸ್ವಾಗತ ಶ್ರೀ ನಮ್ಮ ರವಿಕುಮಾರ್ಗೆ ಧನ್ಯವಾದಗಳು. ಇಲ್ಲಿಯ ಪೊಲೀಸ್ ಧನ್ಯವಾದಗಳು. ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಕೋಲಾರ ಜಿಲ್ಲೆ ಆಯೋಜನೆ ಮಾಡಿರುವಂತಹ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಇಲಾಖೆಯ ಸರ್ವತೋಮುಖ ಅಭಿವೃದ್ಧಿಯ ಉದ್ಘಾಟನೆ ಶಂಕುಸ್ಥಾಪನೆ ಮತ್ತು ಫಲಾನುಭವಿಗಳಿಗೆ ಉದ್ಘಾಟಿಸಲಾದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ. ಶಿವಕುಮಾರ್ ಅವರ ಮನವಿಯನ್ನು ಮಾಡ್ತಾ ಇದ್ದೇವೆ. ಹಾಗೆ ವೇದಿಕೆಯ ಆಸೀನರಾಗಿರುವಂತಹ ಎಲ್ಲ ಗಣ್ಯಮಾನ್ಯರು, ಎಲ್ಲ ಸದಸ್ಯರು ದೀಪವನ್ನು ಬೆಳಗಿಸಿ ಈ ಕಾರ್ಯಕ್ರಮದ ಸಾಂಪ್ರದಾಯಿಕ ಉದ್ಘಾಟನೆಯನ್ನ ಮುಖ್ಯಮಂತ್ರಿಗಳಾದ ಶ್ರೀ ಡಿ. ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಮಧುರವಾದ ಕರ್ನಾಟಕದೊಂದಿಗೆ ಈ ಒಂದು ಅಭೂತಪೂರ್ವ ಕಾರ್ಯಕ್ಕೆ ನಮ್ಮೆಲ್ಲರ ಸಹಕಾರ ಇದೆ ಎಂದು ನಾನು ಚಪ್ಪಾಳೆ ಮೂಲಕ ತಿಳಿಸಬೇಕಾಗಿ ಕೋರಿ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನಲ್ಲಿ ಅಭ್ಯುದಯದ ಹಾದಿಯನ್ನ ತೆರೆದಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ. ಕೆ. ಶಿವಕುಮಾರ್ ಅವರು ಕಾರ್ಯಕ್ರಮದ ಉದ್ಘಾಟನೆಯ ಮೂಲಕ ಅವರ ಜೊತೆಯಾಗಿ ಅವರ ಮಾರ್ಗದರ್ಶನದಂತೆ ಮಾಲೂರಿನ ಮಹಾಜನತೆಗೆ ಭರಪೂರ ಕಾಮಗಾರಿಗಳ ಉದ್ಘಾಟನೆ, ಶಂಕುಸ್ಥಾಪನೆ ಎಲ್ಲರನ್ನ ನೆರವೇರಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಗಳ ಮಾರ್ಗದರ್ಶನದೊಂದಿಗೆ ಮಾಲೂರನ್ನ ಮಾದರಿ ವಿಧಾನಸಭಾ ಕ್ಷೇತ್ರವಾಗಿ ರೂಪಿಸುವ ನಿಟ್ಟಿನಲ್ಲಿ ಸಾಗುವ ಧ್ಯೇಯದೊಂದಿಗೆ ನೀಡ್ತಾ ಇದ್ದಾರೆ ಮಾನ್ಯ ಶಾಸಕರಾದ ಶ್ರೀ ಕೆ.ವೈ. ನಂಜೇಗೌಡ ಅವರು. ಪಂಚಮಳೆಯು ಜನಸೇವೆಯ ದಿಟ್ಟ ಹೆಜ್ಜೆ ಜನಾನುರಾಗಿಯಾಗಿರುವಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಂದ ವಿದ್ಯುಕ್ತವಾಗಿ ಉದ್ಘಾಟನೆ ನೆರವೇರಿದೆ. ಇದು ಅಭಿವೃದ್ಧಿಯ ಪಥ. ಹಸಿರು ಕನ್ನಡದ ದೀಪ ಕರ್ನಾಟಕದಲ್ಲಿ ನಾವಿದ್ದೇವೆ. ಈ ತಾಯಿ ಭುವನೇಶ್ವರಿಗೆ ಆಶೀರ್ವಾದವಿದ್ದರೆ ಶುಭವಾಗಲಿ ಎನ್ನುವಂತಹ ಹಿನ್ನೆಲೆಯ ಹಾಡಿನಲ್ಲಿ ಮುಖ್ಯಮಂತ್ರಿಗಳು ಅವರೆಲ್ಲರೂ ವಿಶೇಷವಾಗಿ ಸ್ಥಳೀಯ ಮುಖಂಡರು ಅಭೂತಪೂರ್ವ ಸಂಖ್ಯೆಯಲ್ಲಿ ಭಾಗವಹಿಸುವುದು ಸಹ ಅತ್ಯಂತ ಸಂಖ್ಯಾತರ ವಿಷಯ. ನಿಮ್ಮೊಂದಿಗೆ ನಾನಿದ್ದೇವೆ, ಜನಸೇವೆಯೇ ರಾಜಕಾರಣದ ಧ್ಯೇಯ ಎನ್ನುವ ಭರವಸೆಯನ್ನು ವ್ಯಕ್ತಪಡಿಸುತ್ತಾ ಜನಮುಖಿಯಾಗಿ ನಡೆಸಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ನೆರವೇರಿಸಿದ್ದಾರೆ. ಹಂಸಳೆ ಇದೀಗ ವಿವಿಧ ಇಲಾಖೆಯ ಸರ್ವತೋಮುಖ ಅಭಿವೃದ್ಧಿಯ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ವಿತರಣಾ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿಗಳು ರಿಮೋಟ್ ಬಟನ್ ಒತ್ತುವುದರ ಮೂಲಕ ವೇದಿಕೆಯ ಎಡಭಾಗಕ್ಕೆ ನಿಮ್ಮ ಕಣ್ಣುಗಳನ್ನು ಆ ಕಡೆ ಸರಿಸಿ ಅಲ್ಲಿ ವಿವಿಧ ಉದ್ಘಾಟನೆ, ಶಂಕುಸ್ಥಾಪನೆ ಇದರ ವಿವರಗಳನ್ನು ನಾವು ಮುಖ್ಯಮಂತ್ರಿಗಳು ಇನ್ನೇನು ಕೆಲವು ಕ್ಷಣಗಳಲ್ಲಿ ಉದ್ಘಾಟನೆ ನಡೆಸಿದ್ದಾರೆ. ಜೋರಾದ ಕರ್ನಾಟಕದೊಂದಿಗೆ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುವುದು. 2,933 ಲಕ್ಷ ರೂಪಾಯಿ ಶಿವಕುಮಾರ್ ಮೊದಲು ದಯವಿಟ್ಟು ಗಮನಿಸಿ, 60 ಕಾಮಗಾರಿಗಳ ಉದ್ಘಾಟನೆಯಾಗಿದೆ, 48 ಕಾಮಗಾರಿಗಳ ಶಂಕುಸ್ಥಾಪನೆಯಾಗಿದೆ. ಆನಂತರ ಫಲಾನುಭವಿಗಳು ಸೌಲಭ್ಯಗಳು 28,419 ಈಗಾಗಲೇ ತಿಳಿಸಿದ ಹಾಗೆ 2,930 ಕೋಟಿ 72 ಲಕ್ಷ ರೂಪಾಯಿಗಳ ಅಭೂತಪೂರ್ವ ಅಭಿವೃದ್ಧಿಯ ಫಲ ಮುಖ್ಯಮಂತ್ರಿಗಳಿಗೆ ಹಾಗೂ ಎಲ್ಲರಿಗೆ ಧನ್ಯವಾದ. ನಿಮ್ಮೆಲ್ಲರ ಮನೆಯ ಮಗನಾಗಿ ದಕ್ಷ ನಾಯಕನಾಗಿ ಈ ಐತಿಹಾಸಿಕ ಕಾರ್ಯಕ್ರಮಗಳನ್ನ ರೂಪಿಸಿದ್ದಾರೆ ಶ್ರೀ ನಂಜೇಗೌಡ ಮಾನ್ಯ ಶಾಸಕರು ಮಾಲೂರು ವಿಧಾನಸಭಾ ಕ್ಷೇತ್ರ ಕೋಮಲ್ ಅಧ್ಯಕ್ಷರು ಕೋಲಾರ
ಮೊದಲಿಗೆ ನನ್ನ ತಾಲೂಕಿನ ಮಾಲೂರು ನನ್ನ ಜೊತೆ ರಾಜಕೀಯವಾಗಿ 86ನೇ ರಾಜಕೀಯ ಪ್ರವೇಶ ಮಾಡಿ ಅದು ಮಂಡಲ ಪಂಚಾಯತ್, ಬ್ಲಾಕ್ ಪಂಚಾಯತ್, PA ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಮುನಿಸಿಪಲ್ ಮತ್ತೆ 2 ಊರಿಗೆ ಶಾಸಕರ ಅವಕಾಶ ಮಾಡಿಕೊಟ್ಟ ನನ್ನ ಜನರಿಗೆ ದಲಿತರಿಗೆ ಮೊದಲಿಗೆ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳು. ಇವತ್ತೊಂದು ಇತಿಹಾಸ ಪ್ರಸಿದ್ಧವಾದ ದಿನ. ನೀವು ಕೊಟ್ಟಂತ ನನಗೆ ಅವಕಾಶ ಎಲ್ಲ ಹಂತದಿಂದ ರಾಜಕೀಯವಾಗಿ ಬೆಳೆಸಿದ್ದೀರಿ. ಸ್ಥಳೀಕರಣ ನಮ್ಮ ಮಾಲೂರನ್ನು ನಮ್ಮ ನಂಜೇಗೌಡರನ್ನ MLA ಮಾಡಿಕೊಂಡ್ರೆ ಸಾರ್ವಜನಿಕರಿಗೆ ಸ್ಥಳೀಯರಿಗೆ ಪ್ರತಿನಿಧಿಸ ಸಿಗ್ತಾನೆ. ಆದರೆ 15 ವರ್ಷದಿಂದ ಬೆಂಗಳೂರು MLA ಮಾಡಿಕೊಂಡು ಸಾಮಾನ್ಯ ಜನ ನಮ್ಮ ತಾಲೂಕಿನ ಜನತೆ ಕೆಲಸ ಸಿಗದೆ ಶ್ರೀಮಂತರಿಗೆ 15 ವರ್ಷಕ್ಕೆ MLA ಕೊಡಬೇಕಾದ್ರೆ
ನಮ್ಮ ಜಿಲ್ಲೆಯ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಸಾಮಾನ್ಯ ಬೇಡ ಕ್ಷೇತ್ರದ ಸಹಾಯ ನಿರಂತರವಾಗಿ ಮುಂದುವರಿಯುತ್ತೆ. ಹಾಗೆ ಸರ್ಕಾರದ ಸಾಧನದ ಭರವಸೆಯ ಮಾತುಗಳನ್ನು ಜನತೆಗೆ ಹಂಚಿಕೊಂಡು ನಡೆಸಿಕೊಡುತ್ತಿದ್ದಾರೆ. ಅದನ್ನು ಸಹ ಅವರಿಗೆ ಚಪ್ಪಾಳೆಯನ್ನು ಧನ್ಯವಾದ ನಾವು ನಿಮ್ಮೊಂದಿಗೆ ಎಲ್ಲರೊಂದಿಗೆ ಧನ್ಯವಾದಗಳು ಸರ್. ಈ ಮಹತ್ವಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಮಾನ್ಯ ಲೋಕೋಪಯೋಗಿ ಸಚಿವರಾಗಿರುವಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ. ಇವೆಲ್ಲ ಚಪ್ಪಾಳೆಯನ್ನು ಸ್ವಾಗತಿಸೋಣ. ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ.
ವಿಶೇಷವಾಗಿ ಸುಮಾರು ವರ್ಷಗಳಿಂದ ಸುಮಾರು ಕಾರ್ಯಕ್ರಮವನ್ನು ಮಂತ್ರಿಗಳು ಇವತ್ತು ನಾವು ಚಾಲನೆ ಅವರ ಭಾಷೆಯಲ್ಲಿ ಇಂಜಿನಿಯರ್ಗೆ ಕಾರ್ಯಕ್ರಮಕ್ಕೆ ಕನ್ನಡಾಯಿತು ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿ ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ಬಹಳಷ್ಟು ಸಾಕಷ್ಟು ಮೂಲಕ ಅವರನ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ನಮ್ಮ ಕೂಡ ಸುಮಾರು 100 ಕೋಟಿಗಳ ಯೋಜನೆಗಳಿಗೆ ಅದು ದೇವಸ್ಥಾನದಿಂದ ಸುಮಾರು ಕೋಟಿಗಳು ಅನೇಕ ಮೂಲಗಳಿಗೆ ರಸ್ತೆ ಅವರಿಗೆ ಮಾಡ್ತಾ ಇದ್ದೀವಿ. ಮುಂದೆ 3 ವರ್ಷಗಳಲ್ಲಿ ನಾವು ಯೋಚಿಸಬೇಕಾಗಿದೆ. ಬಹುಶಃ 2 ವರ್ಷದಲ್ಲಿ ಈ ಕಾರ್ಯಕ್ರಮವನ್ನು ನಾವು ಮಾಡಿ ಈಗಾಗಲೇ ದೇಶ ಪ್ರಥಮವಾಗಿದೆ. ಆತ್ಮೀಯತೆಯ ವಿಶೇಷ ಸಿದ್ಧತೆಯನ್ನು ಈಗಾಗಲೇ ಮಾಡಿದ್ದೀವಿ. ಹೀಗಾಗಿ ಖಂಡಿತವಾಗಿ 2 ವರ್ಷದಲ್ಲಿ ಈ ಭಾಗದ ಜನರಿಗೆ ಮೊದಲು ನೀವು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಸಚಿವರ ಎಲ್ಲ ದೇಶದಲ್ಲಿ ಮಾತನಾಡಿದ್ದಾರೆ. ಸ್ವಾಗತಿಸಿ ಮಧುರವಾದ ಕರ್ನಾಟಕದ ಈಶ್ವರ ಖಂಡ್ರೆ. ಎಲ್ಲರಿಗೆ ನಮಸ್ಕಾರಗಳು. ಇವತ್ತಿನ ಒಂದು ಐತಿಹಾಸಿಕವಾದಂತಹ ಒಂದು ಕಾರ್ಯಕ್ರಮ, ಅವಿಸ್ಮರಣೀಯವಾದಂತಹ ಒಂದು ಕಾರ್ಯಕ್ರಮ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನಲ್ಲಿ ವಿವಿಧ ಇಲಾಖೆ ಸರ್ವತೋಮುಖ ಅಭಿವೃದ್ಧಿಯ ಉದ್ಘಾಟನೆ, ಶಂಕುಸ್ಥಾಪನೆ ಹಾಗೂ ಫಲಾನುಭವಿಗಳಿಗೆ ಸವಲತ್ತುಗಳ ವಿತರಣಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳನ್ನು ನಮ್ಮ ಅಧ್ಯಕ್ಷ ನಾಯಕರು ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮದ ಆಯೋಜಕರು, ಈ ಭಾಗದ ಅತ್ಯಂತ ಜನಪ್ರಿಯ ಶಾಸಕರಾಗಿ ಸರ್ಕಾರಿ ಧುರೀಣರಾದ ಮಾನ್ಯ ನಂಜುಂಡೇಗೌಡರೇ, ಇಲ್ಲಿ ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಸಚಿವ ಸಹೋದರಿಗಳೇ, ಮಾನ್ಯ ಮುಖ್ಯಮಂತ್ರಿ ಶಿಕ್ಷಣಕ್ಕೆ ಯಾವ ಯಾವ ಮಾತುಗಳು ಬೇಡ,
ಅಂದ್ರೆ ಎಲ್ಲ ರೈತರು ಎಷ್ಟು ಪರಿಶ್ರಮ ಸಿಗುತ್ತಿದ್ದಾರೆ ಬೇರೆಯವರು ನೀವೆಲ್ಲ ಮಾದರಿಯಾಗಿದೆ. ಹೀಗಾಗಿ ಈ ವರ್ಷ ಯೋಗಿ ಬಡಾವಣೆ ಸಹಿತ ಮೊದಲನೇ ದಶಕದಲ್ಲಿ ಕೊಡಬೇಕು ಅಂತ ಹೇಳಿ ನಮ್ಮ ಸರ್ಕಾರ ಇವತ್ತು ಹಿಂದೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗ 115 ಕೋಟಿ ರೂಪಾಯಿ ರಾಜ್ಯಾದ್ಯಂತ ಬಿಡುಗಡೆ ಮಾಡಿ ಎಲ್ಲೂ ಸಮಸ್ಯೆ ಆಗದ ರೀತಿಯಲ್ಲಿ ನೋಡಿಕೊಂಡಿದ್ದೇವೆ. ಈಗ ಮತ್ತೆ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಗ್ರಾಮೀಣ ಭಾಗದವರೆಲ್ಲರಿಗೂ 189 ಕ್ಷೇತ್ರಕ್ಕೆ ನಮ್ಮ ಇಲಾಖೆಗೆ ಪ್ರತಿ ಶಾಸನ ಸೇವೆ ವ್ಯವಸ್ಥೆ 1 ಕೋಟಿ ಹಣ 189 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಿದ್ದೇವೆ. ಇದರಿಂದ ಕಠಿಣವಾದಂತಹ ಬರದ ಪರಿಸ್ಥಿತಿಯಲ್ಲೂ ಸಹಿತ ಯಾವುದೇ ರೀತಿಯಲ್ಲಿ ಜನರಿಗೆ ಉಪಯೋಗದಿಂದ ತೊಂದರೆ ಆಗಬಾರದು 24 ತಾಸು ಗ್ರಾಮೀಣ ಭಾಗದಲ್ಲಿ ಇವತ್ತು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಇವತ್ತು ಕಾಮಗಾರಿಗಳು ತೆಗೆದುಕೊಳ್ಳಬೇಕು ಅನ್ನುವಂಥದ್ದು. ಹೀಗಾಗಿ ಕೇಂದ್ರದ ಬಿಜೆಪಿ ಸರ್ಕಾರ ಇದರ ಸ್ವರೂಪವನ್ನು ಬದಲಾವಣೆ ಮಾಡಿ ರಾಜ್ಯದ ಮೇಲೆ ಇವತ್ತು ಹೆಚ್ಚಿನ ಆರ್ಥಿಕ ಹೊರೆ ಹಾಕಿ 90-10% ಇದ್ದಂತ ಅನುಪಾತ ಹಣ ಕೊಡುವಂಥದ್ದು ಅದು 60-40% ಮಾಡಿದ್ರು. 60% ಕೇಂದ್ರ, 40% ರಾಜ್ಯ. ತತ್ಕ್ಷಣ ನಮ್ಮ ಮೇಲೆ ಏಕಾಏಕಿಯಾಗಿ ರಾಜ್ಯದ ಮೇಲೆ ಹೊರೆ ಆಯಿತು. ಈ ವರ್ಷ 9 ತಿಂಗಳಿಗೆ 5,709 ಕೋಟಿ ಕೇಂದ್ರದ್ದು, ಮತ್ತೆ ಇವತ್ತು ನಮ್ದು 3,800 ರಾಜ್ಯದ್ದು. ನಮ್ದು ಒಂದೇ ವರ್ಷ 3,800 ಕೋಟಿ ಕೊಡಬೇಕು ಅಂದಾಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಮನವರಿಕೆ ಮಾಡಿಕೊಟ್ಟಾಗ ಅವರು 3,800 ಕೋಟಿ ಕೊಡೋಣ ಅದನ್ನು ಕೊಟ್ಟು ಇವತ್ತು ಯಾರು ಅಂತೇಳಿ ಹೇಗೆ ಗ್ರಾಮೀಣಾಭಿವೃದ್ಧಿ ಸಚಿವನಾಗಿ ನಮಗೆ ಮನವಿ ಮಾಡ್ತಾ ಇದ್ದೇನೆ. ಅದಕ್ಕೆ ತಾವೆಲ್ಲರೂ ಇದರ ಸದುಪಯೋಗ ಪಡ್ಕೊಳ್ಬೇಕು, ಯಾರು ಗುಳೆ ಹೋಗಬಾರ್ದು ಅನ್ನುವಂತ ಒಂದು ಮಾತನ್ನು ಇಲ್ಲಿ ಹೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ನಮ್ಮ ನಿವೇಶನ ಹಕ್ಕು ಪತ್ರ, ವೈಯಕ್ತಿಕ ಸೌಲಭ್ಯ, ವಿಶೇಷ ಚೌತಂಡಿಗೆ 1,740 ನಮ್ಮ ಇಲಾಖೆಯಿಂದ ಕೊಡ್ತಾ ಇದ್ದೇವೆ. 81 ಕೋಟಿ ರೂಪಾಯಿ ಕುಡಿಯ ನೀರಿನ ಯೋಜನೆಗೆ ಇವತ್ತು ಉದ್ಘಾಟನೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇವತ್ತು ರಸ್ತೆಗಾಗಿ 158 ಕೋಟಿ ರೂಪಾಯಿ ರಸ್ತೆಗಳ ಒಂದು ಅಭಿವೃದ್ಧಿ ಕಾರ್ಯ ನಮ್ಮ ಇಲಾಖೆ ವತಿಯಿಂದ ಆಗಿದೆ. ಹೀಗಾಗಿ ಇನ್ನೂ ಅನೇಕ ರೀತಿಯಲ್ಲಿ ನಮ್ಮ ಇಲಾಖೆ ಇರಬಹುದು. ಇವತ್ತು ಎತ್ತಿನ ಹೊಳೆಯಲ್ಲಿ ಸುಮಾರು 4,500 ಕೋಟಿ ರೂಪಾಯಿ ಯೋಜನೆಗೆ ಕೇಂದ್ರದ ಒಂದು ಅನುಮತಿ ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡಿದ್ದೇವೆ. CR ಪಾಟೀಲ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ, ನಾನು ಭೇಟಿಯಾಗಿದ್ದೇನೆ. ಮುಂಬರುವಂತಹ ದಿನಮಾನಗಳಲ್ಲಿ ಈ ಎಲ್ಲ ಬರಪೀಡಿತ ಜಿಲ್ಲೆಗಳ ಕೋಲಾರ, ಚಿಕ್ಕಬಳ್ಳಾಪುರ ಇದರ ಶಾಶ್ವತವಾದಂತಹ ಕುಡಿಯ ನೀರಿನ ವ್ಯವಸ್ಥೆ ಮಾಡಿ ಇದರ ಸಮಸ್ಯೆ ಬಗೆಹರಿಸುವಂತಹ ಒಂದು ಕೆಲಸ ನಮ್ಮ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮಾಡ್ತದೆ ಅನ್ನುವಂತ ಒಂದು ಭರವಸೆಯನ್ನು ಇಟ್ಟುಕೊಂಡು ಸಮಯದ ಅಭಾವ ಮಾನ್ಯ ಮುಖ್ಯಮಂತ್ರಿಗಳು ಮಾತಾಡಬೇಕಾಗಿದೆ. ಅದಕ್ಕೆ ಕೊನೆಯದಾಗಿ ತಾವೆಲ್ಲರೂ ನಮ್ಮ ನಂಜೇಗೌಡರಿಗೆ ಇದೇ ರೀತಿಯಲ್ಲಿ ನಿಮ್ಮ ಆಶೀರ್ವಾದ ಮಾಡಿ ಮತ್ತೆ ಮುಂದೆ 2028ರಲ್ಲಿ ಅವರಿಗೆ ಆಶೀರ್ವಾದ ಮಾಡಿ ಪ್ರಚಂಡ ಬಹುಮತದಿಂದ ಕನಿಷ್ಠ 50,000ಗಳಿಗಿಂತಲೂ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಿ ಇವತ್ತು ಮತ್ತೆ 2028ರಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದ ಅಧ್ಯಕ್ಷತೆಯಲ್ಲಿ ನಮ್ಮ ಹಿರಿಯ ನಾಯಕರ ಎಲ್ಲರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ನಿಮ್ಮೆಲ್ಲರ ಸಹಕಾರ ಆಶೀರ್ವಾದ ಇರಲಿ ಅಂತೇಳಿ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಂಧುಗಳೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ 3 ವರ್ಷಗಳಲ್ಲಿ ಸರ್ಕಾರ ಅಭೂತಪೂರ್ವ ಸಾಧನೆಯನ್ನು ಮಾಡಿದೆ. ಈಗ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿಯೂ ಸಹ
ಅಭೂತಪೂರ್ವ ಸೇವೆ ಮುಂದುವರಿಯಲಿದೆ. ಕರ್ನಾಟಕ ಸರ್ಕಾರ ನಿರಂತರ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಎಲ್ಲ ಸವಲತ್ತುಗಳು ಸಿಗುವ ಹಾಗೆ ಮಾಡುವ ಕೆಲಸದಲ್ಲಿ ನಿರಂತರವಾಗಿ ತೊಡಗಲಿದೆ ಅಂತ ಭರವಸೆಯ ಮಾತುಗಳನ್ನು ಆಡಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ ಅವರು, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರು. ಅವರಿಗೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳು. ಥ್ಯಾಂಕ್ ಯು. ಬಂಧುಗಳೇ, ಅನ್ನದಾತರ ಆಶ್ರಯದಾತ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಜನಸೇವೆಯ ಕಡೆಗೆ ಶರವೇಗದ ನಡಿಗೆಯಿಂದ ಮುನ್ನುಗ್ಗುತ್ತಿದ್ದಾರೆ. ಪ್ರಜಾ ಪರಿಪಾಲಕರು, ಸರ್ವರ ರಕ್ಷೆ, ಪ್ರಜಾ ಪ್ರೀತಿಯೇ ಶ್ರೀರಕ್ಷೆ ಎಂದು ಪರಿಭಾವಿಸಿರುವ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿ.ಕೆ. ಶಿವಕುಮಾರ್ ಅವರ ಅಭಿಮತ ನಿಮ್ಮ ಮುಂದೆ, ನಿಮಗಾಗಿ. ನಮಸ್ಕಾರ. ನಮಸ್ಕಾರ. 3 ಗಂಟೆಯಿಂದ ಕಾಯ್ದಿರಿ ಅನ್ನೋದು ಗೊತ್ತಿದೆ ನನಗೆ. ನಾನು ಮಲಗಿದ್ದು ಬೆಳಗ್ಗೆ 3 ಗಂಟೆಗೆ, ಎದ್ದಿದ್ದು 6 ಗಂಟೆಗೆ. ಎಲ್ಲ ನಾಯಕರನ್ನ ನೋಡಿ ದೇಹದಿಂದ ಬರ್ಬೇಕಾದ್ರೆ ಲೇಟ್ ಆಯಿತು, ತಾವೆಲ್ಲ ಸುಳ್ಳ ಕ್ಷಮಿಸಬೇಕು ಅಂತೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಬಂಧುಗಳೇ, ನಿಮ್ಮೆಲ್ಲರ ಮೆಚ್ಚಿನ ಶಾಸಕರು, ನನ್ನ ಆತ್ಮೀಯರಾದಂಥ ಸಮಾರಂಭದ ಅಧ್ಯಕ್ಷ ಅಂತ ಶ್ರೀ ನಂಜೇಗೌಡ್ರೆ, ನಮ್ಮ ಹಿರಿಯ ನಾಯಕರು, ರಾಜ್ಯದ ನೀರಾವರಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರೇ, ನಿಮ್ಮೆಲ್ಲರ ಸುಮಾರು 7 ಬಾರಿ ಸತತವಾಗಿ ನಿಮ್ಮನ್ನು ಪ್ರತಿನಿಧಿಸಿ ನೀವು ಈ ರಾಜ್ಯದ ಸೇವೆಯನ್ನು ಮಾಡ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರೇ, ನಮ್ಮ ರಾಜ್ಯದ ಹಿರಿಯ ನಾಯಕರಾದಂಥ ಸತೀಶ್ ಜಾರಕಿಹೊಳಿ ಅವರೇ, UT ಖಾದರ್ ಅವರೇ, ಯತೀಂದ್ರ ಸಿದ್ದರಾಮಯ್ಯನವರೇ ನೂತನವಾಗಿ ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿಗೆ ದೊಡ್ಡ ಒತ್ತನ್ನು ಕೊಡ್ತಾ ಇದ್ದಾರೆ ನಮ್ಮ ಈಶ್ವರ್ ಖಂಡ್ರೆರವರು. ನಮ್ಮ ಮಾಜಿ ಮಂತ್ರಿಗಳಾದಂಥ ಆತ್ಮೀಯರಾದಂಥ ಸುಧಾಕರ್ ಅವರೇ, ಮಂಜು ಕೊತ್ತೂರ್ ಅವರೇ, ನಾರಾಯಣಸ್ವಾಮಿ ಬಂಗಾರಪೇಟೆ ಅವರೇ, ರೂಪಾ ಶಶಿಧರ್ ಅವರೇ, ಸುದರ್ಶನ್ ಅವರೇ, ಅನಿಲ್ ಕುಮಾರ್ ಅವರೇ, ನನ್ನ ಹಳೆಯ ಶಾಸಕರ ಮಿತ್ರರವರು ವೆಂಕಟಶಿವಾರೆಡ್ಡಿ ಅವರೇ, ಸಮೃದ್ಧಿ ನಾಗರಾಜ್ ಅವರೇ, ಟಿ ಶ್ರೀನಿವಾಸ್ ಅವರೇ, ನಮ್ಮ ಹಿರಿಯ ಮುಖಂಡ ಅಂತ ನಜೀರ್ ಅಹಮದ್ ರವರೇ, ಮೂರ್ತಿಯವರು, ಮಂಜುನಾಥ್ ರವರು, ಇನ್ನು ಬಹಳ ಜನ, ಆದಿನಾರಾಯಣ್, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ ಅಂತ ಲಕ್ಷ್ಮೀನಾರಾಯಣರವರು, ಬ್ಲಾಕ್ ಕಾಂಗ್ರೆಸ್ಸಿನ ಅಧ್ಯಕ್ಷಗಳು, ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಅಂತ ಶಿವಕುಮಾರ್ ಅವರು, ಮಧುಗಂಗಾರ್ ಅವರು, ರಾಮ್ ಪ್ರಸಾದ್ ಅವರಿಬ್ಬರು ಕೂಡ ನಮ್ಮ ಅಧ್ಯಕ್ಷರಾಗಿದ್ದಾರೆ. ಮುಖ್ಯವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಯಕರುಗಳಿದ್ದೀರಿ, ಅಧಿಕಾರಿ ಮಿತ್ರರಿದ್ದೀರಿ, ಮಾಧ್ಯಮ ಸ್ನೇಹಿತರಿದ್ದೀರಿ. ತಾವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀರಿ. ಇದೊಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ. ಇವತ್ತು ನಾವೆಲ್ಲ ಕೋಲಾರ ಜಿಲ್ಲೆಯ, ನಾನು ಈ ಕಾರ್ಯಕ್ರಮವನ್ನು ಬಹಳ ಹಿಂದೆನೇ ಕೊಟ್ಟಿದ್ದೆ. ಸಂಪುಟದ ವಿಸ್ತರಣೆಯ ಮಧ್ಯದಲ್ಲಿ ದಿನಾಂಕವನ್ನು ಕೊಟ್ಟು ಸುಮಾರು 8 ದಿನ ಈ ಶಾಮಿಯಾನ ಎಲ್ಲ ಕೂಡ ಕಾದಿ ಕುಟ್ಕೊಂಡಿತ್ತು ಅಂತ ಹೇಳಿ ಶಾಸಕರು ನನ್ನ ಮೇಲೆ ಒತ್ತಡವನ್ನು ಹೇರಿದ್ರು. ಆದರೂ ಕೂಡ ತಾಲೂಕು ಮಟ್ಟದಲ್ಲಿ ಈಗಾಗಲೇ ವಿಭಾಗ ಮಟ್ಟದಲ್ಲಿ ಹೋಗಿ ನಾನು ಬರಗಾಲದ ವೀಕ್ಷಣೆ ಮಾಡಿ ಅಲ್ಲಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದೆ. ಆದರೆ ತಾಲೂಕು ಮಟ್ಟದಲ್ಲಿ ಇದೊಂದು ಪ್ರಥಮವಾಗಿ ದೇವಮೂಲೆಯಲ್ಲಿ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮವನ್ನು ನೀವೆಲ್ಲ ಸೇರಿ ಮಾಡಿದ್ದೀರಿ. ನಂಜೇಗೌಡರ ಮುಖಂಡತ್ವದಲ್ಲಿ ಏನು ಈ ಕಾರ್ಯಕ್ರಮ ನಡೆದಿದೆ, ನಿಮ್ಮೆಲ್ಲರೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈ ಜಿಲ್ಲೆ ನಿಮಗೊಂದು ಚಿನ್ನದ ನಾಡು ಅಂತೇಳಿ ಹೆಸರು ಬಂದಿದೆ.
ದೇಶದ ಹೆಮ್ಮೆಯ ಪುತ್ರ ಸರ್ ಎಂ ವಿಶ್ವೇಶ್ವರಯ್ಯನವರು ಜನ್ಮ ಕೊಟ್ಟಂತ ಭೂಮಿ. ನಮ್ಮ ಸಾಹಿತ್ಯ ಕ್ಷೇತ್ರಕ್ಕೆ ಇವತ್ತು DVG ಅವರು ಹುಟ್ಟಿದಂತ ನಾಡಿದು. ಕರ್ನಾಟಕದ ಮೊದಲ ಮುಖ್ಯಮಂತ್ರಿ KC ರೆಡ್ಡಿ ಅವರನ್ನ ನೀಡಿದಂತ ಒಂದು ಪವಿತ್ರವಾದಂತ ಜಿಲ್ಲೆ. ಇಂಥ ಕೋಲೂರಿನ ಮಾರುವಂತ ಜನರಿಗೆ ನಾನು ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡ್ತಾ ಇರೋದೇ ಒಂದು ನನ್ನ ಭಾಗ್ಯ. ಅಧಿಕಾರ ಶಕ್ತಿಯ ಒಂದು ಸಂಕೇತವಲ್ಲ, ಅದು ಜವಾಬ್ದಾರಿಯ ಸಂಕೇತ ಅಂತ ಹೇಳಿ ನಾನು ಅರಿದಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಮತ್ತು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರಿಗೆ ಈ ರಾಜ್ಯವನ್ನ ಮುಂದೂಡಲು ತಾವೆಲ್ಲ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ಅಧಿಕಾರ ಇದು ನಾನು ಸಿಂಹಾಸನ ಅಂತ ಹೇಳಿ ಯಾವತ್ತೂ ಕೂಡ ನಾನು ಅನ್ಕೊಂಡಿಲ್ಲ. ಇದು ಜನರ ಸೇವೆಗೆ ಸಿಕ್ಕಿರಂತ ಒಂದು ದೊಡ್ಡ ಅವಕಾಶ. ಮೂರ್ತಿಗೆ ಬೆಲೆ ಕಟ್ಟಬಹುದು, ಆದರೆ ದೇವರಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಜನರೇ ದೇವರು. ನಮಗೆ ನಿಮ್ಮನ್ನ ದೇವರ ಮನೋಭಾವದಿಂದ ಯಾವ ಕೆಟ್ಟ ಮನಸ್ಸಿಲ್ಲದೆ ನಮಗೆ ಆಶೀರ್ವಾದ ಮಾಡಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಇವತ್ತು ನನಗೆ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮ ನೋಡಿದ್ರೆ ನಂಜೇಗೌಡರ ಸಂಘಟನೆಯ ಶಕ್ತಿ, ನಿಮ್ಮೆಲ್ಲರ ಆಶೀರ್ವಾದ ಇವೆಲ್ಲ ನೋಡಿದ್ರೆ ನನಗೆ ನಾನು ಅನೇಕ ಸಂದರ್ಭದಲ್ಲಿ ಹೇಳಿದಂತ ಮಾತು ನನಗೆ ನೆನಪು ಬರ್ತದೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಆದರೆ ನಂಜೇಗೌಡರು ಸಾಧನೆ ಮತ್ತು ಆದರ್ಶ ಎರಡವನ್ನು ಕೂಡ ತೋರಿಸಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಅತಿ ಹೆಚ್ಚು ನನ್ನ ಮೆಚ್ಚಿನ ಶಾಸಕರು. ಇಡೀ ರಾಜ್ಯಕ್ಕೆ ನಂಜೇಗೌಡರು ಒಂದು ಆದರ್ಶ ಶಾಸಕರು ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ನೀವೆಲ್ಲರೂ ಕೂಡ ಇಂಥ ಆದರ್ಶ ಸಾಧನೆಯ ಶಾಸಕರನ್ನ ಪಡೆದು 3,200 ಕೋಟಿ ರೂಪಾಯಿ ನಿಮ್ಮ ಕ್ಷೇತ್ರಕ್ಕೆ ತಂದು ನೀವು ಅಭಿವೃದ್ಧಿಯನ್ನ ಮಾಡಿಸಿ ನನ್ನ ಕೈಯಲ್ಲಿ ಉದ್ಘಾಟನೆ ಮಾಡ್ತಾ ಇದ್ದೀರಲ್ಲ, ನೀವೆಲ್ಲರೂ ಕೂಡ ಭಾಗ್ಯವಂತರು, ಪುಣ್ಯವಂತರು ಅಂತ ಹೇಳಿ ನನಗೆ ಹೇಳಿಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗ್ತದೆ. ಹಿಂದೆ ಕೊರೋನಾ ಸಂದರ್ಭದಲ್ಲಿ ನಾನು ನಮ್ಮ ಹಿರಿಯ ನಾಯಕರಾದಂಥ KH ಮುನಿಯಪ್ಪನವರು ಈ ಕ್ಷೇತ್ರಕ್ಕೆ ಸಿದ್ದರಾಮಯ್ಯನವರ ಜೊತೆಯಲ್ಲಿ ಬಂದು ನಿಮ್ಮ ತಾಲೂಕಿನಲ್ಲಿ ಬೆಳೆದಂತ ತರಕಾರಿ, ಹೂವು, ಹಣ್ಣು ಇವೆಲ್ಲ ಕೂಡ ಕಡಿಮೆ ಬೆಲೆಗೆ ತೆಗೆದುಕೊಂಡೋಗಿ ಈ ಬೆಲೆಯನ್ನ ಅಂತರಕ್ಕೆ ಇಡಬೇಕು ಅಂತ ಹೇಳಿ ಬೆಲೆ ಎಲ್ಲ ಕುಸಿದೋಗಿತ್ತು. ನೀವು ಬೆಳೆದಂತ ತರಕಾರಿ ತೆಗೆದುಕೊಳ್ಳೋರಿಲ್ಲ. ಆದರೆ ಆ ಕೊರೋನಾ ಸಂದರ್ಭದಲ್ಲಿ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಹೆಸರನ್ನ ಕೊಟ್ಟಂತ ಒಂದು ಐತಿಹಾಸಿಕವಾದಂತ ಈ ಮಾಲೂರು ತಾಲೂಕನ್ನ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆ ಹಿಂದೆ ಹಲವಾರು ರಾಜ್ಯದ ಮಂತ್ರಿಗಳಿಂದ ಆಳಿದೆ. ಗಂಗಾ, ಕದಂಬ, ಚೋಳರು, ಪಲ್ಲರು, ಚಾಲುಕ್ಯರು ಎಲ್ಲ ಕೂಡ ಆಳಿದ್ದಾರೆ. ಆದರೆ ಈ ಜಿಲ್ಲೆಯ ರೈತರಿದಾರಲ್ಲ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದ ರೈತರು ನಿಮ್ಮನ್ನ ಯಾವತ್ತೂ ಕೂಡ ಇಡೀ ರಾಜ್ಯದ ಜನತೆ ನೆನೆಸ್ಕೊಳ್ಬೇಕು. ನಿಮ್ಮ ಭೂಮಿಯಲ್ಲಿ ನೀರಿನ ಮಟ್ಟ ಈಗೇನೋ KC ವ್ಯಾಲಿ, ಬೇರೆ ಬೇರೆ 2-3 ವ್ಯಾಲಿ ಮಾಡಿ ನೀರಿನ ಅಂತರ್ಜಲವನ್ನು ಹೆಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಆದರೆ ಕಷ್ಟ ಕಾಲದಲ್ಲಿ 2,000 ಅಡಿವರೆಗೂ ಕೂಡ ಭೂಮಿಯಲ್ಲಿ ನೀರು ಇಲ್ಲದೆ ಹೋದಾಗ ಇಡೀ ನಮ್ಮ ಬೆಂಗಳೂರು ನಗರಕ್ಕೆ ಹಾಲು, ರೇಷ್ಮೆ, ತರಕಾರಿ, ಹಣ್ಣು, ಹೂವು
ಇದನ್ನೆಲ್ಲ ಕೊಟ್ಟು ಬೆಳೆದು ಅನೇಕ ರೈತರು ಇಡೀ ರಾಜ್ಯದಲ್ಲಿ ಸಾವಿರಾರು ರೈತರು ಸತ್ರು ಕೂಡ ನಿಮ್ಮ ಕೋಲಾರ ಜನತೆಯ ರೈತರಿದಾರಲ್ಲ ಸ್ವಾಭಿಮಾನಿಗಳು ಒಬ್ರು ಕೂಡ ಆತ್ಮಹತ್ಯೆಯನ್ನ ಮಾಡಿಕೊಳ್ಳಿಲ್ಲ. ಅದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅಷ್ಟು ಧೈರ್ಯದಿಂದ ನಿಮ್ಮ ಬದುಕನ್ನು ತಾವು ತೋರಿಸ್ತಾ ಇದ್ದೀರಿ. ನಿಮಗೆ ನಾನು ಹಿಂದೆ ಅನೇಕ ಸಂದರ್ಭದಲ್ಲಿ ಮಾತಾಡಿದ್ದೇನೆ. ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ, ಅವಕಾಶ ಮಾತ್ರ ಕೊಡ್ತಾನೆ ಅಂತೇಳಿ. ಕೊಟ್ಟಂತ ಅವಕಾಶದಲ್ಲಿ ನಿಮ್ಮ ಬದುಕನ್ನ ರೇಷ್ಮೆಯಲ್ಲಿರ್ಬೋದು, ಹಾಲಲ್ಲಿರ್ಬೋದು, ತರಕಾರಿಯಲ್ಲಿರ್ಬೋದು ರೈತರು ಬದುಕಿ ಇವತ್ತು ಅನೇಕ ಇಂಡಸ್ಟ್ರಿಯಲ್ಗಳು ಬಂದಿರ್ಬೋದು. ಆದರೆ ನಿಮ್ಮ ಬದುಕು ಇದೆಯಲ್ಲ, ಇದು ಬಹಳ ಪ್ರಮುಖವಾದಂಥದ್ದು. ಇದಕ್ಕೆ ನಿಮಗೆ ಒಂದು ಇತಿಹಾಸವನ್ನ ಇದೆ. ನಮ್ಮ ನಂಜೇಗೌಡರು ನಿಮ್ಗೆಲ್ಲ ಮಾತು ಕೊಟ್ಟಿದ್ದಾರೆ. ಸಾಧನೆಯ ಸಂಭ್ರಮ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಬಹಳ ಮುಖ್ಯ. ಉಳಿಪೆಟ್ಟು ಬಿಡದೆ ನನಗೆ ಯಾವುದೋ ಶಿಲೆ ಕೊಟ್ಟರು. ಅವರು ತಿರುಪತಿ ತಿಮ್ಮಪ್ಪ ವೆಂಕಟೇಶ್ವರನ ಶಿಲೆ ಕೊಟ್ಟರು, ಬೇರೆಯವ್ರಿಗೂ ಎಲ್ಲ ಕೂಡ ಶಿಲೆಗಳನ್ನ ಕೊಟ್ಟರು. ಉಳಿಪೆಟ್ಟು ಬಿಡದೆ ಯಾವ ಶಿಲೆ ಕೂಡ, ಕಲ್ಲು ಕೂಡ ಶಿಲೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಜೀವನದಲ್ಲಿ ಹೋರಾಟ ಇಲ್ಲದೆ ಯಾವ ಪ್ರಗತಿ ಕೂಡ ಸಾಧ್ಯ ಇಲ್ಲ. ದೇವರು ನಮಗೆ ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟೋಗೋದು, ಒಂದು ಬಿಟ್ಟು ಹೋಗೋದು. ಹಂಗೆ ಅವರ ಬದುಕಿನಲ್ಲಿ ಈ ಮಾಲೂರು ಕ್ಷೇತ್ರದಲ್ಲಿ ಇವತ್ತೇನೋ ಈ ಕಾರ್ಯಕ್ರಮವನ್ನು ಇಟ್ಟು ವಿದ್ಯುತ್ ಶಕ್ತಿ, ಕೆರೆ ನೀರು ತುಂಬಿಸುವಂಥದ್ದು ಮತ್ತು ನೂರಾರು ಕಲ್ಲುಗಳು ಏನು ಇಲ್ಲಿ ನಿಲ್ಲಿಸಿದ್ದೀವಿ, ಇದು ಸಾಕ್ಷಿ ಗುಡ್ಡೆಗಳಾಗಿ ಉಳ್ಕೊಳ್ತವೆ. ಕೆಲವರು ಟೀಕೆಗಳನ್ನು ಮಾಡ್ತಾರೆ. ವಿರೋಧ ಪಾರ್ಟಿಯವರು ಟೀಕೆಗಳು ಮಾಡಲಿ, ಅವ್ರು ಟೀಕೆ ಮಾಡೋದು ನಮಗೆ ಬಹಳ ಮುಖ್ಯ. ನಮ್ಮಲ್ಲೇನೋ ತಪ್ಪು ಕಂಡಿಡಿದ್ರೂ ಚಿಂತೆ ಇಲ್ಲ, ತಿದ್ದುಕೊಳ್ಳಿಕ್ಕೆ ನಾವು ಸಿದ್ಧವಾಗಿದ್ದೇವೆ. ಆದರೆ ವಿರೋಧ ಪಕ್ಷವರು ಕಳೆದ 3 ವರ್ಷದಿಂದ ಮಾಡಿದ ಟೀಕೆಗಳೆಲ್ಲ ಸತ್ತೋಗಿದೆ. ನಮ್ಮ ಕೆಲಸಗಳು ಉಳ್ಕೊಂಡು ಇವತ್ತು ಈ ಕಲ್ಲುಗಳು ಸಾಕ್ಷಿಯಾಗಿ ಇವತ್ತು ಉಳ್ಕೊಂಡಿದೆ. ವ್ಯಕ್ತಿ ಮನೆಯಲ್ಲಿ ಜನಿಸ್ತಾನೆ, ಹುಟ್ಟು ನಾವೆಲ್ಲ ಮನೆಯಲ್ಲಿ ಜನಿಸ್ತೇವೆ, ಆದರೆ ವ್ಯಕ್ತಿತ್ವ ಮಾತ್ರ ಬಹಳ ಪ್ರಮುಖವಾದ್ದು. ಸೊ ಹಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ. ಹಂಗೆ ಈ ಕಾರ್ಯಕ್ರಮ ನಂಜೇಗೌಡರು ಮತ್ತು ನಿಮ್ಮೆಲ್ಲರ ಕಾರ್ಯಕ್ರಮ, ಇದು ನಾನು ನಂಜೇಗೌಡರು ಒಬ್ಬರಿಗೆ ನಾನು ಅಭಿನಂದಿಸುವುದಿಲ್ಲ. ಈ ಮಾಲೂರು ತಾಲೂಕಿನ ಪ್ರತಿಯೊಬ್ಬರು ಕೂಡ ನಮ್ಮ ಮೇಲೆ ಏನು ನಂಬಿಕೆಯನ್ನು ಇಟ್ಕೊಂಡು ಆಶೀರ್ವಾದ ಮಾಡ್ತಾ ಇದ್ದೀರಿ, ಇದು ಬಹಳ ಮುಖ್ಯ. ನೀವೆಲ್ಲ ಕೂಡ ನೀವು ಅಭಿನಂದನೆಗೆ ಪಾತ್ರರಾಗಿದ್ದೀರಿ. ಸೋಲು ಯಾವಾಗಲೂ ಕೂಡ ಇರ್ತದೆ. ಹಿಂದೆ ಸೋಲುಗಳು ಬೇಕಾದಷ್ಟು ಆಗಿದೆ ನಮ್ಮ ಪಕ್ಷಕ್ಕೆ. ಆದರೆ ನಾವು ಸಾಧನೆಗಳನ್ನು ಕೂಡ ಆ ಸೋಲಿನ ಜೊತೆಯಲ್ಲಿ ಕೂಡ ನಾವು ಸ್ವೀಕಾರವನ್ನು ನಾವು ಮಾಡಿದ್ದೇವೆ. ಇವತ್ತು ಪ್ರತಿಯೊಬ್ಬರು ಕೂಡ ನಮ್ಮ ಬದುಕಿನಲ್ಲಿ ಎಲ್ಲರೂ ಕೂಡ ಅನೇಕ ನೋವುಗಳನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಆದರೆ ಅದನ್ನ ನೋವುಗಳನ್ನು ತೀರಿಸುವಂತ ವಿಧಾನ, ಜನರ ನಂಬಿಕೆ, ಇವೆಲ್ಲ ಬಹಳ ಮುಖ್ಯವಾದಂತಹ ವಿಚಾರ. ಹೋರಾಟ ಇಲ್ಲ ಅಂದ್ರೆ ಪ್ರಗತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಬದಲಾವಣೆಗಳು, ಇವೆಲ್ಲ ಬದಲಾವಣೆಗಳಿದೆಯಲ್ಲ, ಇವೆಲ್ಲ ಅವಕಾಶಗಳನ್ನ ಸೃಷ್ಟಿ ಮಾಡ್ತದೆ. ಒಳ್ಳೆಯದು ಉಳಿಸ್ಕೊಳ್ಬೇಕಾದ್ರೆ ಅನೇಕ ಕೆಟ್ಟವರ ಜೊತೆ ಹೋರಾಟವನ್ನು ಕೂಡ ನಾವು ಮಾಡಬೇಕಾಗ್ತದೆ. ಇವತ್ತು ತಮಗೆ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇವತ್ತು ರೈತರ ಕಣ್ಣೀರನ್ನ ಒರೆಸುವಂತ ಸರ್ಕಾರ, ನಾವೆಲ್ಲ ಮಂತ್ರಿಗಳು, ಶಾಸಕರು ನಿಮ್ಮ ಮುಂದೆ ನಾವು ನಿಂತಿದ್ದೇವೆ. ಕೃಷಿ ನಿಮ್ಮೆಲ್ಲರ ಸಂಸ್ಕೃತಿ.
ರೈತರೇ ನಮ್ಮ ಆಸ್ತಿ. ನಾನು ಹಿಂದೆ ಎಲೆಕ್ಷನ್ ಟೈಮಲ್ಲಿ ಒಂದು ಮಾತು ಹೇಳಿದೆ. ನಮ್ಮ ಸ್ನೇಹಿತ ವೆಂಕಟೇಶ್ವರರೆಡ್ಡಿ ಮತ್ತು ಕೆಲವು ಸ್ನೇಹಿತರಿಗೆ ನೋವಾಗ್ಬೋದು. ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಈ ದಾನ ಧರ್ಮ ಅಧಿಕಾರಕ್ಕೆ ಬಂದದಕ್ಕೆ ಇವತ್ತು ನಾವು 5 ಗ್ಯಾರಂಟಿಗಳನ್ನು ಕೊಟ್ಟು 5 ಗ್ಯಾರಂಟಿ ಏನು ಮಾಡ್ತು? ನಿಮ್ಮ ಬದುಕನ್ನೇ ಬದಲಾವಣೆ ಮಾಡ್ತು. 1,60,00,000 ಜನರಿಗೆ ಮನೆಯಲ್ಲಿ ಉಚಿತವಾಗಿ ಬೆಳಕನ್ನ ಹಚ್ಚಿಸ್ತಾ ಇದ್ದೇವೆ. 1,26,00,000 ಯಜಮಾನಿಯರಿಗೆ ನೇರವಾಗಿ ಅವರ ಅಕೌಂಟ್ಗೆ ಹಣ ಕಳಿಸ್ಕೊಡ್ತಾ ಇದ್ದೇವೆ. ನಮ್ಮ ರಾಮಲಿಂಗಾರೆಡ್ಡಿ ಅವರ ಮುಖಂಡತ್ವದಲ್ಲಿ ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಬೆಂಗಳೂರು, ಧರ್ಮಸ್ಥಳ, ಕುಕ್ಕೆ ಸುಬ್ರಹ್ಮಣ್ಯ, ಮೈಸೂರು, ಚಾಮುಂಡಿ ಎಲ್ಲ ಕೂಡ ಭೇಟಿಯನ್ನು ಕೊಡ್ತಾ ಇದ್ದೀವಿ. ಎಷ್ಟೋ ಜನ ಬೆಂಗಳೂರಿನಿಂದ ಹೊರಗಡೆಯಿಂದ ಬಂದು ನಿಮ್ಮ ಜಿಲ್ಲೆಯಲ್ಲಿರುವಂತಹ ಅನೇಕ ಧಾರ್ಮಿಕ ಕ್ಷೇತ್ರಗಳಿಗೆ ಕೂಡ ಭೇಟಿ ಕೊಡ್ತಾ ಇದ್ದಾರೆ. ನಾನು ಗಣೇಶನ ಏನೋ ಶಿವಲಿಂಗ ಕ್ಷೇತ್ರ ಕೂಡ ನಿಮ್ಮ ಜಿಲ್ಲೆಯಲ್ಲಿದೆ, ಅದಕ್ಕೆಲ್ಲ ಕೂಡ ಹಿಂದೆ ನಾನು ಕೂಡ ಬಂದಿದ್ದೇನೆ. ಈ ಭಾಗದ ನಾಯಕರಾದಂತಹ ಶಾಸಕರಾದಂತಹ ನಂಜೇಗೌಡರು ನಿಮ್ಮ ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನು ಉಳಿಸ್ಕೊಳ್ಳೋದು ಮುಖ್ಯ. ಅದಕ್ಕೆ ಈ ಒಂದು ಅಭಿವೃದ್ಧಿಯ ಕಾರ್ಯಕ್ರಮನೇ ಇವತ್ತು ಉದಾಹರಣೆ. ಕಾಯಕರಿಂದ ನಾಯಕತ್ವ ಸಿಗ್ತದೆ. ಜನಪರವಾಗಿದ್ದರೆ ಮಾತ್ರ ಅಧಿಕಾರ ಸಿಗ್ತದೆ. ಅಧಿಕಾರ ನಶ್ವರ, ಸಾಧನೆಗಳು ಅಜಾಮರ, ಆದರೆ ಮತದಾರರೇ ಈಶ್ವರ ಅಂತ ಹೇಳಿ ನಿಮ್ಮೆಲ್ಲರೂ ಕೂಡ ದೇವರ ಸಮಾನದಲ್ಲಿ ನಾವು ನೋಡ್ತಾ ಇದ್ದೇವೆ. ಸರ್ಕಾರದ 5 ಗ್ಯಾರಂಟಿಗಳು ಇಡೀ ದೇಶಕ್ಕೆ ಒಂದು ಮಾದರಿ. ನಮ್ಮ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿ ಅವರು ಮತ್ತು ಬಿಜೆಪಿ ಸ್ನೇಹಿತರುಗಳೆಲ್ಲ ನಮ್ಮ ಗ್ಯಾರಂಟಿಗಳನ್ನು ಟೀಕೆ ಮಾಡುತ್ತೆ. ಇದು ಸಾಧ್ಯ ಇಲ್ಲ ಅಂತ ಹೇಳೋದು, ನೀವು ಇದನ್ನ ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುದು. 52,000 ಕೋಟಿ ರೂಪಾಯಿ ಇದನ್ನು ನಾವು ಮೀಸಲಾತಿಯನ್ನು ಇಟ್ಟು ಈ ಜನರ ಬದುಕನ್ನ 10 ಕೆಜಿ ಅಕ್ಕಿಯನ್ನು ಕೂಡ ಕೊಟ್ಟು, ಯುವಕರಿಗೆ ಉದ್ಯೋಗದ ಭತ್ಯೆಯನ್ನು ಕೂಡ ಕೊಟ್ಟು, ಈ 5 ಗ್ಯಾರಂಟಿನ ಕೊಡೋ ಜೊತೆಗೆ ಈಗ ತಾನೇ ನನ್ನ ಮಿತ್ರ ಕೃಷ್ಣ ಬೈರೇಗೌಡರು ಭಾಷಣ ಮಾಡುವುದು 6ನೇ ಗ್ಯಾರಂಟಿ ಪ್ರತಿಯೊಬ್ಬರ ಭೂಮಿಗೆ ಹಕ್ಕನ್ನು ಕೊಟ್ಟು, ಪಟ್ಟ ಕೊಟ್ಟು, ಇವತ್ತು ಖಾತೆಗಳನ್ನು ಮಾಡಿ ನಿಮ್ಮ ಆಸ್ತಿ ದಾಖಲೆಗಳನ್ನು ಸರಿ ಮಾಡಿಕೊಟ್ಟು ವಂಶ ಪಾರಂಪರ್ಯವಾಗಿ ಯಾವ ತೊಂದರೆ ಕೂಡ ಆಗಬಾರ್ದು ಅಂತೇಳಿ 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಇವತ್ತು ಕಾರ್ಯಕ್ರಮವನ್ನು ರೂಪಿಸಿರೋದು ಇಡೀ ದೇಶ ಇವತ್ತು ಮೆಚ್ಚುತ್ತಾ ಇದೆ. ಕೇಂದ್ರದ ಬಿಜೆಪಿ ಸರ್ಕಾರ ಕೂಡ ಈ ನಮ್ಮ 6ನೇ ಗ್ಯಾರಂಟಿಗೆ, ಭೂಮಿ ಗ್ಯಾರಂಟಿಗೆ ಬೆಂಗಳೂರು ನಗರದಲ್ಲೇ 25 ಲಕ್ಷ ಮನೆಗಳಿಗೆ, ಮನೆ ಬಾಗಿಲಿಗೆ ಖಾತೆಗಳನ್ನು ಕೊಟ್ಟು ಇವತ್ತು ಅವರೆಲ್ಲ ಕೂಡ ನಮಗೆ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ. ಇವತ್ತು ನಾನು ತಮಗೆ ಹೇಳೋದಿಷ್ಟೇ, ಇವತ್ತು ನಾವೆಲ್ಲ ಅಧಿಕಾರಕ್ಕೆ ಬಂದಿದ್ದೇವೆ. ನಮ್ಮ 7ನೇ ಗ್ಯಾರಂಟಿ ನೀರಿನ ಗ್ಯಾರಂಟಿ. ಇವತ್ತು ಜನತಾದಳದ ಅಧ್ಯಕ್ಷರು ಆಡ್ಕೊಳ್ತಾ ಇದ್ರು, ನಮ್ಮ ಏನು ಎತ್ತಿನೊಳೆ ಯೋಜನೆ ಇದೆಯಲ್ಲ ಇದು ಸಾಧ್ಯ ಇಲ್ಲ ಅಂತೇಳಿ. ಕಷ್ಟವಾದದ್ದು, ಯಾವುದೋ ಸುಲಭ ಅಲ್ಲ, ಒಪ್ಕೊಳ್ತೀನಿ ನಾನು. ಆದರೆ ಪ್ರಯತ್ನ ಮಾಡಬೇಕಲ್ಲ. ಇವತ್ತು ನೀರನ್ನು ನಾವು ಏನು ಪಶ್ಚಿಮ ಘಟ್ಟದಿಂದ ಏನು ಹಾಸನ ಜಿಲ್ಲೆಯ ಮಂಗಳೂರು ಭಾಗದಿಂದ ಇವತ್ತು ಆ ನೀರನ್ನು ತಂದು ಕೋಲಾರ, ಚಿಕ್ಕಬಳ್ಳಾಪುರಕ್ಕೆ ಕೆರೆಗಳನ್ನು ತುಂಬಿಸಬೇಕು ಅಂತೇಳಿ ಈಗಾಗಲೇ ನಾನು ತುಮಕೂರವರೆಗೂ ಕೂಡ ನೀರನ್ನು ತಗಲಿಕ್ಕೆ ಎಲ್ಲ ಪ್ರಯತ್ನವನ್ನು ಮಾಡಿದ್ದೇವೆ. ಈಗಾಗಲೇ KC ವ್ಯಾಲಿ
ಇವೆಲ್ಲ ಕೂಡ ಆಗಿ ಸುಮಾರು 104 ಕೆರೆಗಳನ್ನು ಈಗಾಗಲೇ ಈ ಜಿಲ್ಲೆಯಲ್ಲಿ ತುಂಬಿಸಿದ್ದೇವೆ. ಎತ್ತಿನ ಹೊಳೆಯಲ್ಲೂ ಕೂಡ ಈ ಕಾರ್ಯಕ್ರಮವನ್ನು 27 ಒಳಗಡೆ ಕೂಡ ಈಗಾಗಲೇ ಈ ಕಾರ್ಯಕ್ರಮವನ್ನು ಮುಗಿಸ್ಬಿಡಬೇಕು ಅಂತೇಳಿ ಈಗಾಗಲೇ ಸಂಕಲ್ಪವನ್ನು ಕೂಡ ಇವತ್ತಾಗಲೇ ನಾವು ಮಾಡಿದ್ದೇವೆ. ಆದ್ರಿಂದ HN ವ್ಯಾಲಿ ಇಲ್ಲಿ 65 ಕೆರೆಗಳನ್ನು ತುಂಬುವಂತ ಕೆಲಸ ಈಗಾಗಲೇ ಮಾಡ್ತಿದ್ದೇವೆ. ಇವತ್ತು ಸಂಸ್ಕರಿಸಿದ ನೀರನ್ನ 700ಕ್ಕೂ ಹೆಚ್ಚು ಕೆರೆಗಳನ್ನು ತುಂಬಿಸುವಂತಹ ಕಾರ್ಯಕ್ರಮ ಕೂಡ ಇವತ್ತು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸಮುದ್ರಕ್ಕೆ ನೀರು ಹೋಗಬಾರ್ದು, ಅಂತರ್ಜಲ ಹೆಚ್ಚಬೇಕು, ಕೆರೆ ಸೇರ್ಬೇಕು, ರೈತರ ಜಲ ಸೇರ್ಬೇಕು. ಆಗಸ್ಟ್ 15ನೇ ತಾರೀಕು ಅನೇಕ ಯೋಜನೆಗಳನ್ನ ನಮ್ಮ ಸರ್ಕಾರ ಹಾಕೊಂಡಂತ ಯೋಜನೆಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದು ನಂದೊಂದು ಹೊಸ ಸರ್ಕಾರ ಅಲ್ಲ. ಇದು ನಾನು ಮುಖ್ಯಮಂತ್ರಿ ಆಗಿರ್ಬೋದು, ಆದರೆ 3 ವರ್ಷಗಳ ಕಾಲ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ನಡೆದಂತ ಸರ್ಕಾರ ಇದು ಮುಂದುವರಿಸಿದಂತ ಇದೊಂದು ಸರ್ಕಾರ. ನಿಮ್ಮೆಲ್ಲರೂ ಕೂಡ ಭದ್ರವಾಗಿರಬೇಕು ಅಂತೇಳಿ ಈ ಕಾರ್ಯಕ್ರಮನ ರೂಪಿಸ್ಕೊಂಡು ಬಂದಿದ್ದೇವೆ. ಈಗ SIR ಕೂಡ ಬಂದಿದೆ. ಮತ ನೀವು ಕಾಪಾಡಿಕೊಳ್ಬೇಕು. ನಿಮ್ಮ ಮತವನ್ನು ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಿಮಗೆ ಅನೇಕ ಯೋಜನೆಗಳಿಗೆ ತೊಂದರೆ ಆಗ್ತಿದೆ. ಇವತ್ತು ನಿಮ್ಮ ಮತ ನಿಮ್ಮ ಹಕ್ಕು, ನಿಮ್ಮ ಹಕ್ಕನ್ನು ಉಳಿಸ್ಕೊಳ್ಬೇಕು. ಆದ್ರಿಂದ 1 ಕೋಟಿಗೂ ಹೆಚ್ಚು ಮತದಾರ ಹೆಸರನ್ನ ಪಟ್ಟಿಯಿಂದ ಮುಂದಕ್ಕೆ ಸದ್ಯದಲ್ಲೇ ಕರಡು ಪತ್ರವನ್ನು ಬರ್ತಾರೆ. ನಿಮ್ಮ ದಾಖಲೆಗಳು, ಜಾತಿಯ ಪ್ರಮಾಣ ಪತ್ರ, ನಿಮ್ಮ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇವೆಲ್ಲ ಕೂಡ ಕೊಡ್ಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಇನ್ನು ಯಾರು ಓಟ್ ಇಲ್ಲ ಅವರು ಕೂಡ ಹೊಸದಾಗಿ ಫಾರಂ 6 ಹಾಕೊಳ್ಳಿಕ್ಕೂ ಕೂಡ ಅವಕಾಶವನ್ನ ಯುವಕರಿಗೆ ಮಾಡಿಕೊಟ್ಟಿದ್ದೇವೆ. ಸರ್ಕಾರ ಕೂಡ ಎಲೆಕ್ಷನ್ ಕಮಿಷನ್ ಜೊತೆ ಕೈ ಜೋಡಿಸಿದೆ. ನೀವು ಇದಕ್ಕೆ ಯಾಮಾರಕ್ಕೆ ಹೋಗಬೇಡಿ. ನಿಮ್ಮ ಮತ ಹಕ್ಕಿಲ್ಲ ಅಂದ್ರೆ ಯಾವ ಯೋಜನೆಗಳು, ಪೆನ್ಷನ್ ಆಗಲಿ ಯಾವುದು ಕೂಡ ಹಕ್ಕು ಸಿಗೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ನೀವು ಹಾಕಿದ ಮತಕ್ಕೆ ಬೆಲೆ ಬೇಕಲ್ಲ. ಮತದಾರ ಹಕ್ಕು ಉಳಿಬೇಕಾಗಿದೆ. ಮತದಾರ ಹಕ್ಕು ಉಳಿಲಿಲ್ಲ ಅಂದ್ರೆ ಜೇಬ್ನಲ್ಲಿ ದುಡ್ಡು ಕೂಡ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಕೊನೆಗೆ ಈ ಸಂದರ್ಭದಲ್ಲಿ ತಾವೆಲ್ಲ ನೋಡಿದ್ದೀರಿ, ಈ ದೇಶದಲ್ಲಿ ಮತ ಕಳ್ತನೂ ನಡೆದೋಯ್ತು, ಉಂಡಿಯಲ್ಲಿ ಕೂಡ ಕಳ್ತನ ಆಗೋಯ್ತು. ನಾವೆಲ್ಲ ರಾಮ 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 ಅಂತೇಳಿ ಇಟ್ಟಿಗೆ ಕೂಡ ಎಲ್ಲ ಕಳಿಸಿದ್ರು ನಮ್ಮ ಸ್ನೇಹಿತರುಗಳು, ನಾವೆಲ್ಲ ಕೂಡ ಅನೇಕರು. ಇವತ್ತು ಆ ರಾಮ ಮಂದಿರ ಏನು ಅಯೋಧ್ಯೆಯಲ್ಲೂ ಕೂಡ ಇವತ್ತು ಉಂಡಿ ಕಳ್ತನ ಆಗ್ಬೇಕಾಯ್ತು. ಅದಕ್ಕೆ ನಾನು ಒಂದು ತೀರ್ಮಾನವನ್ನು ಮಾಡಿದ್ದೇನೆ. ಯಾವುದೇ ದೊಡ್ಡ ದೊಡ್ಡ ದೇವಸ್ಥಾನ ಇದೆ, ಆ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಕಂಪಲ್ಸರಿ ಕ್ಯಾಮ್ರಾ ಹಾಕಿ ಪೊಲೀಸ್ ಅಧಿಕಾರಿಗಳ ಪೊಲೀಸ್ ಸ್ಟೇಷನ್ಗೆ ಲಿಂಕ್ ಮಾಡಿ ಪ್ರತಿಯೊಬ್ಬರು ಯಾರು ಉಂಡಿಗೆ ಹಣ ಹಾಕ್ತಾರೆ, ಉಂಡಿ ಬಿಚ್ಚುವಾಗಿರ್ಬೋದು, ಹಣ ಹೇಡ್ಸುವಾಗಿರ್ಬೋದು, ಎಲ್ಲ ಕೂಡ ಹೆಂಗೆ ವೆಹಿಕಲ್ ಮೂವ್ಮೆಂಟ್ ಅನ್ನ ನಾವು ಯಾವ ರೀತಿ ಗಮನಿಸ್ತೀವಿ ಹಂಗೆ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಈ ತಾಂತ್ರಿಕತೆ ಬೆಳೆದಿದೆ. ನೀವು ನಂಬಿಕೆಯಿಂದ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡಂತ ಸ್ಥಳ ದೇವಾಲಯ. ಆ ದೇವಾಲಯಕ್ಕೆ ಹೋಗಿ ನಿಮ್ಮ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ನೆಮ್ಮದಿ ಸಿಗಬೇಕು ಅಂತ ಹೇಳಿ ಆ ದೇವರಿಗೆ ಆಗದಂತ ಕಾಣಿಕೆ ಯಾರು ಕೂಡ ಕದಿಬಾರದು. ಅದು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ನಡೆದಿದೆ. ಇದಕ್ಕೆ ಮುಂದಿನ ದಿನದಲ್ಲಿ ಒಂದು ತಕ್ಕವಾದಂತ ಹೋರಾಟವನ್ನು ನೀವು ಮಾಡಬೇಕು, ತೀರ್ಪನ್ನು ಕೊಡಬೇಕು. ದೇವರ ಹುಂಡಿಲಿ ಹಣವನ್ನು ಕದ್ದಂತ ಜನರಿಗೆ ಸರಿಯಾದ ಶಿಕ್ಷೆಯನ್ನು ಕೂಡ ಕೊಡಬೇಕಾದ್ದು ನಿಮ್ಮೆಲ್ಲರ ಜವಾಬ್ದಾರಿ ಕೂಡ ಇದೆ. ಇವತ್ತು ನಾನು ಇನ್ನೊಂದು ಹೊಸ ಕಾರ್ಯಕ್ರಮವನ್ನು ರೂಪಿಸಿದ್ದೇನೆ. ಎಲ್ಲ ಯುವಕರಿಗೆ ಸಂಘಟಿತರಾಗಬೇಕು. ಸಾಂಸ್ಕೃತಿಕವಾಗಿ ಯುವಕರಿಗೆ ಕ್ರೀಡೆ, ಜಾತ್ಯತೀತ ಮನೋಭಾವ, ಪ್ರಜಾಪ್ರಭುತ್ವ ವ್ಯವಸ್ಥೆ, ನಾಯಕತ್ವ ಬೆಳೆಸ್ಕೊಳ್ಬೇಕು ಅಂತೇಳಿ ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರುಗಳನ್ನು ತಯಾರು ಮಾಡಬೇಕು, ಹೆಣ್ಣು ಮಕ್ಕಳನ್ನು ತಯಾರು ಮಾಡಬೇಕು, ಯುವ ಪ್ರತಿಭೆಗಳು ಮನೆಯಿಂದ ಈಚೆ ಬರಬೇಕು, ಸಂಗೀತ, ನೃತ್ಯ, ಕ್ರೀಡೆಯಲ್ಲಿ ಪ್ರೋತ್ಸಾಹ ಕೊಡಬೇಕು.
ಪ್ರತಿಯೊಂದು ಪಂಚಾಯತಿಲೂ ಕೂಡ ಭಾರತ್ ಜೋಡೋ ಯುವಕ ಸಂಘ ಅಂತೇಳಿ ಹೊಸದಾಗಿ ಪ್ರಾರ್ಥನೆ ಮಾಡಿ ಪ್ರತಿ ಪಂಚಾಯತಿಗಳು ಕೂಡ ಯುವಕರ ಸಂಘಟನೆಗೆ 16 ವರ್ಷದಿಂದ 35-40 ವರ್ಷದ ಯುವಕರ ಸಂಘಟನೆಗೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಕೊಟ್ಟು 1,000 ಕೋಟಿ ರೂಪಾಯಿಯನ್ನ ಮೀಸಲಾತಿಯನ್ನ ಮಾಡಿದ್ದೇವೆ. ಇದಲ್ಲದೆ 5 ಗ್ಯಾರಂಟಿಗಳನ್ನ ಪಂಚಾಯತಿ ಮಟ್ಟದಲ್ಲೂ ಕೂಡ ಗ್ಯಾರಂಟಿ ಸಮಿತಿಯ ಸದಸ್ಯರು ನೇಮಕ ಮಾಡಿ ಆ ಗ್ಯಾರಂಟಿಯ ಫಲಾನುಭವಿಗಳ ಸಂಪರ್ಕವನ್ನು ಇಟ್ಕೊಂಡು ಅವರಿಗೆ ಸಂಪರ್ಕ ಸರಿಯಾದ ರೀತಿ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಮ್ಮ ಕಾರ್ಯಕರ್ತರಿಗೆ ಆ ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿ ಒಂದು ಪಂಚಾಯತಿಗೆ 6 ಜನ ಗ್ಯಾರಂಟಿ, ಅದರಲ್ಲಿ 2 ಹೆಣ್ಮಕ್ಳು, ಹಿಂದುಳಿದವರು, ಅಲ್ಪಸಂಖ್ಯಾತರು ಎಲ್ಲ ಕೂಡ ಇರಬೇಕು ಅಂತೇಳಿ ಈಗಾಗಲೇ ನಾನು ತೀರ್ಮಾನವನ್ನು ಕೂಡ ನಾನು ಮಾಡಿದ್ದೇನೆ. ಹಂಗೆ ಇವತ್ತು 16 ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದೇವೆ. ಇದರ ಜೊತೆಗೆ ವಿಶೇಷವಾಗಿ ಖಾಸಗಿಯಲ್ಲಿ ಉದ್ಯೋಗವನ್ನು ಕೊಡಿಸಬೇಕು ಅಂತೇಳಿ ಉದ್ಯೋಗವನ್ನು ಒಂದು ಪ್ರೈವೇಟ್ ಎಕ್ಸ್ಚೇಂಜ್ ಸರ್ಕಾರ ಭಾಗಿಯಾಗುವುದಿಲ್ಲ. ಆದರೆ ಯಾರು ಉದ್ಯಮಿ ಉದ್ಯೋಗ ಬೇಕು, ಈಗ ನಿಮ್ಮ ತಾಲೂಕಲ್ಲಿ ಯಾರಿಗಾರು ಉದ್ಯೋಗ ಬೇಕು ಅಂತ ಏನು ಅಡ್ವರ್ಟೈಸ್ಮೆಂಟ್ ಕೊಡಬೇಕಾದಿಲ್ಲ. ನೀವು ಯಾರ್ಯಾರು ಉದ್ಯೋಗ ಬಯಸ್ತೀರಿ ಅದಕ್ಕೆ ಪೋರ್ಟಲ್ಗೆ ಅರ್ಜಿ ಹಾಕುವಂಥದ್ದು, ಅದರಲ್ಲಿ ಅವರು ಆಯ್ಕೆ ಮಾಡ್ಕೊಳ್ಳುವಂಥದ್ದು. ಯಾರಿಗೆ ಕೌಶಲ್ಯ ಇಲ್ಲ ಆ ಕೌಶಲ್ಯನೂ ಕೂಡ ಸರ್ಕಾರ ತಯಾರು ಮಾಡಿ ಕೊಟ್ಟು ಅವ್ರು ಈ ಬೆಂಗಳೂರಿಗೆ ಏನು ವಲಸೆ ಹೋಗ್ತಾ ಇದ್ರಲ್ಲ ಆ ವಲಸೆ ಹೋಗೋದನ್ನು ತಪ್ಪಿಸ್ಬೇಕು ಅಂತ ಹೇಳಿ ಇಂಥ ಕಾರ್ಯಕ್ರಮವನ್ನು ನಾವು ರೂಪಿಸಿದ್ದೇವೆ. 70,000 ಹುದ್ದೆಗಳನ್ನು ಭರ್ತಿ ಮಾಡಲು ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇವತ್ತು ಶಿಕ್ಷಣ, ನೀರಾವರಿ, ಕೇಂದ್ರದ ಯೋಜನೆಗಳು, ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರು ನಿಮ್ಮ ಮುಂದೆ ಬಂದು ಕೂತಿದ್ದಾರೆ. ಇಡೀ PW ಇಲಾಖೆಗೆ ಒಂದು ಕ್ರಾಂತಿಕಾರಿ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಆರೋಗ್ಯ, ಶಿಕ್ಷಣ, ನೀರಾವರಿ ಇವಕ್ಕೆಲ್ಲ ಕೂಡ ಈಗಾಗಲೇ ನಮ್ಮ ಟ್ರಾನ್ಸ್ಪೋರ್ಟ್ ಇಲಾಖೆಯಲ್ಲಿ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಂತ ದೇವಸ್ಥಾನಗಳಿಗೆ ಕೊಟ್ಟಂತದ್ದು. ಮೊನ್ನೆ ಅರ್ಚಕರೆಲ್ಲ ಬಂದಿದ್ರು, ನನಗೆ ಪ್ರಾರ್ಥನೆ ಮಾಡಿದ್ರು. ಇಡೀ ಅವರ ಬದುಕಿನಲ್ಲಿ 50 ವರ್ಷದ ಅರ್ಚಕರ ಬದುಕಿನಲ್ಲಿ ಇಂಥ ಮಂತ್ರಿ ಯಾರೂ ಇಲ್ಲ ಸ್ವಾಮಿ, ನಮಗೆ ರಾಮಲಿಂಗಾರೆಡ್ಡಿ ಅವ್ರನ್ನೇ ಕೊಡಬೇಕು ಅಂತ ಕೇಳಿದ್ರು. ಅವರೇನು ಬ್ರಾಹ್ಮಣರಲ್ಲ, ಆದರೆ ಆ ರೀತಿ ಆ ಹೃದಯವನ್ನು ಇವತ್ತು ಗೆದ್ದಂತ ಮಂತ್ರಿಗಳು. ನಮ್ಮ ಸುಧಾಕರ್ ಅವರು, MC ಸುಧಾಕರ್ ಅವರು ಶಿಕ್ಷಣ ಕ್ಷೇತ್ರದಲ್ಲಿ 3 ವರ್ಷಗಳ ಕಾಲ ಮಾಡಿದಂಥ ಸೇವೆ ಇತಿಹಾಸ ಪುಟಕ್ಕೆ ಸೇರಿದೆ. ಶಿಕ್ಷಣ ನೀತಿಗೆ ಒಂದು ಬದಲಾವಣೆಯ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಸಹಾಯವನ್ನು ಮಾಡಿದ್ದಾರೆ. ನಿಮ್ಮ ಮುಂದೆ ನಮ್ಮ ಮುನಿಯಪ್ಪನವರಿದ್ದಾರೆ. 10 kg ಅಕ್ಕಿ ಅನ್ನಭಾಗ್ಯ, ಪ್ರತಿಯೊಬ್ಬ ರಾಜ್ಯದ 4.25 ಕೋಟಿ ಜನಸಂಖ್ಯೆಗೆ ಆಹಾರ ಬದ್ಧತೆ ಕಾರ್ಯಕ್ರಮವನ್ನು ಸರಿಯಾದ ರೀತಿಯಲ್ಲಿ ರೂಪಿಸಿ ಇಡೀ ಸರ್ಕಾರಕ್ಕೆ ಒಂದು ಶಕ್ತಿ ಕೊಟ್ಟಿದ್ದಾರೆ. ನಮ್ಮ ಆರೋಗ್ಯ ಸಚಿವರಾಗಿರುವಂತಹ ಸ್ಪೀಕರ್ ಅವರು ಇಡೀ ದೇಶಕ್ಕೆ ಒಂದು ಮಾದರಿ ಸ್ಪೀಕರ್ ಅಂತ ಹೇಳಿ ಅವರ ಹೆಸರನ್ನ ಪಡ್ಕೊಂಡದ್ದು ತಾವೆಲ್ಲ ಈಗ ಗಮನಿಸಿದ್ದೀರಿ. ಇವೆಲ್ಲ ನವರತ್ನಗಳು ಇವತ್ತು, ನಮ್ಮ ಸರ್ಕಾರದ ನವರತ್ನಗಳು ಇವತ್ತು. ನಾನು ಒಬ್ಬನೇ ಆಗಲಿ, ಸಿದ್ದರಾಮಯ್ಯನವರಾಗಲಿ ಇಬ್ರು ಅಲ್ಲ. ಮುಂದಿನ ದಿನಕ್ಕೆ ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಅವರು ಕೂಡ ಇವತ್ತು ನಿಮ್ಮ ಮುಂದೆ ಬಂದು ಗ್ರಾಮೀಣ ಅಭಿವೃದ್ಧಿಯ ಜೊತೆಗೆ ನಗರ ಅಭಿವೃದ್ಧಿಯ ಅನೇಕ ಕಾರ್ಯಕ್ರಮಗಳನ್ನು ಮುನ್ನಡೆಗೆ ಇವತ್ತು ಅವರು ಕೂಡ ಸಂಕಲ್ಪವನ್ನು ಕೂಡ ಹೊಂದಿದ್ದಾರೆ. ಜೊತೆಗೆ ಈ ಜಿಲ್ಲೆಯ ಎಲ್ಲ ಶಾಸಕರು ಕೂಡ, ನಮ್ಮ ಪಕ್ಷದ ಎಲ್ಲ ಶಾಸಕರು ಆಧಾರ ಸ್ತಂಭ. ಇವತ್ತು ಎಲ್ಲರೂ ಕೂಡ ನಾನು ಮನವಿ ಮಾಡ್ತೇನೆ, ಒಗ್ಗಟ್ಟಿನಲ್ಲಿ ಬಲ ಇದೆ, ಜೊತೆಯಲ್ಲಿ ಬಲವಿದೆ. ಮಂತ್ರಿ ಮಂಡಲದಲ್ಲಿ ಈ ಜಿಲ್ಲೆಗೆ ಸ್ಥಾನ ಕೊಡ್ಲಿಕ್ಕೆ ಆಗಿಲ್ಲ, ಅನೇಕ ಕಾರಣಕ್ಕಾಗ್ತಿದೆ. ಆದರೆ ಪ್ರತಿಯೊಬ್ಬ ಶಾಸಕರು ಕೂಡ ಅವರೇ ಮುಖ್ಯಮಂತ್ರಿಗಳು, ಅವರೇ ಮಂತ್ರಿಗಳು, ಆ ಶಕ್ತಿಯನ್ನು ತುಂಬುವಂತ ಕೆಲಸ ಈ DK ಶಿವಕುಮಾರ್ ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ನನ್ನ ಕರ್ತವ್ಯ. ಇಡೀ ಕರ್ನಾಟಕದ
ಹೆಸರು ವಿಶ್ವದಲ್ಲೇ ಇವತ್ತು ಬೆಳಗ್ತಾ ಇದೆ. ನಾನು ಪ್ರಧಾನಮಂತ್ರಿಗಳಿಗೆ ಹೇಳಿದೆ ಮೈಸೂರಿನಲ್ಲಿ, ವಿವೇಕಾನಂದ ಅವರು ಹೇಳ್ತಾರೆ, ಅಧಿಕಾರ ಇಲ್ಲದೆ ಹೋದಾಗ ಕಷ್ಟ ಕಾಲದಲ್ಲಿ ಬಿ ಬೋಲ್ಡ್ ಹಾರ್ಟೆಡ್, ಅಧಿಕಾರ ಬಂದಾಗ ಈ ಹೃದಯ ಶ್ರೀಮಂತಿಕೆ ಇರಬೇಕು, ಕರ್ನಾಟಕದ ಮೇಲೆ ನೀವು ಹೃದಯ ಶ್ರೀಮಂತಿಕೆಯನ್ನು ತೋರಿಸಬೇಕು ಅಂತ ಹೇಳಿ ಅವ್ರಿಗೆ ನಾನು ಮನವಿಯನ್ನು ಮಾಡಿದೆ. ಇಡೀ ಜನ ಹೇಳಿದ್ರು ಒಳ್ಳೆ ತೀರ್ಮಾನವನ್ನು ನೀನು ಮಾಡಿದಿ ಅಂತೇಳಿ. ಇವತ್ತು ಪ್ರಗತಿಗೆ ನಾವು ಗೌರವನ ಕೊಡ್ತಾ ಇದ್ದೇವೆ. ಜಲ ಜೀವನದ ಜೀವಕ್ಕೆ ಒಂದು ನೆಮ್ಮದಿ, ನೀರಿಲ್ಲದೆ ಬದುಕಿಲ್ಲ. ಇವತ್ತು ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಏನು ನೀರಿಲ್ಲದೆ ತಾವು ಕಷ್ಟವನ್ನು ಅನುಭವಿಸಿದ್ದೀರಿ, ಅದಕ್ಕೆ ವಿವಿಧ ರೀತಿಯ ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ ಮಾಲೂರು ಮತ್ತು ಬಂಗಾರಪೇಟೆ ಮನೆಗೂ ಕೂಡ ನಿರಂತರವಾಗಿ ಕುಡಿಯುವಂತ ನೀರಿನ KGF ಆದಿಯಾಗಿ ಈ ಜಿಲ್ಲೆಯ ಕೋಲಾರ ಸೇರ್ಕೊಂಡಂಗೆ ಮತ್ತು ಬೇರೆ ಶ್ರೀನಿವಾಸಪುರ ಇರ್ಬೋದು, ಮಾಲೂರು ಇರ್ಬೋದು, ಪಕ್ಕದ ಮುಳಬಾಗಲ್ ಇರ್ಬೋದು, ಅವ್ರಿಗೂ ಕೂಡ ನಾವು ಅನ್ಯಾಯ ಮಾಡಲಿಕ್ಕೆ ತಯಾರಿಲ್ಲ. ನಾವೆಲ್ಲ ಒಗ್ಗಟ್ಟಿನಿಂದ ಈ ಶಾಸಕರ ಜವಾಬ್ದಾರಿಯನ್ನು ಸೇರಿಕೊಂಡು ಒಟ್ಟು ಕೆಲಸವನ್ನು ಮಾಡ್ಕೊಂಡು ನಾವು ಹೋಗ್ತೇವೆ. ಮುಂದಿನ ದಿನದಲ್ಲಿ ಅನೇಕ ಕಾರ್ಯಕ್ರಮ ರೂಪಿಸ್ತಾ ಇದ್ದೇವೆ. ಮತ್ತೊಂದು, ನಿಮ್ಮ ಮನೆ ಬಾಗಿಲಿಗೆ ಸರ್ಕಾರ ಬರಲಿದೆ. ಇವತ್ತು ಪ್ರತಿ ಜಿಲ್ಲಾ ಮಂತ್ರಿಗಳು ಕೂಡ ಪ್ರತಿ ಕ್ಷೇತ್ರಕ್ಕೆ ಹೋಗಿ ಮುಂದಿನ ದಿನದಲ್ಲಿ ಪ್ರತಿ ಹೋಬಳಿಗೆ ಹೋಗಿ 15 ದಿನಕ್ಕೆ ಒಮ್ಮೆ ಜನರ ಆಹ್ವಾನನ ಸ್ವೀಕಾರ ಮಾಡಂತ ಒಂದು ಸರ್ಕಾರದ ಒಂದು ಹೊಸ ಕಾರ್ಯಕ್ರಮವನ್ನು ಕೂಡ ಈಗಾಗಲೇ ನಾನು ರೂಪಿಸಿದ್ದೇನೆ. ಶಾಸಕರು ಕೂಡ ಕಂಪಲ್ಸರಿ ಆಗಿ ಈ ಪ್ರತಿಯೊಂದು ಪಂಚಾಯತಿಗೂ ಕೂಡ ಹೋಗಿ ಎಲ್ಲ ಅಧಿಕಾರಿಗಳನ್ನ ಕರ್ಕೊಂಡೋಗಿ ಜನರ ಸಮಸ್ಯೆಯನ್ನು ಆಲಿಸಬೇಕು. ಇದಕ್ಕೊಂದು ಪ್ರಜಾಸೇವೆ ಇಲಾಖೆ ಅಂತ ಹೇಳಿ ಹೊಸ ಕಾರ್ಯಕ್ರಮವನ್ನು ಕೂಡ ಇವತ್ತು ನಾವು ರೂಪಿಸಿದ್ದೇವೆ. ಇವೆಲ್ಲ ಕೂಡ ಮುಂದಿನ ದಿನಗಳಲ್ಲಿ ನಿಮ್ಮ ಮೇಲೆ ಏನು ಒಂದು ವಿಶ್ವಾಸ ಇಟ್ಟಿದ್ದೇವೆ, ನಂಬಿಕೆ ಇಟ್ಟಿದ್ದೇವೆ, ಅದಕ್ಕೆಲ್ಲ ಒಂದು ದೊಡ್ಡ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೇವೆ. ನನ್ನ ಮಿತ್ರ ಮತ್ತು ನನ್ನ ಸೋದರ ಸಮಾನಾದಂಥ ನಮ್ಮ ನಂಜೇಗೌಡರು, ಅವರ ಜೊತೆಯಲ್ಲಿ ಎಲ್ಲ ಕಾರ್ಯಕರ್ತರು, ಮತದಾರರು, ನಿಮ್ಮ ಕೈಯನ್ನು ಬಲಪಡಿಸುವಂಥ ಕೆಲಸ ಈ ಸರ್ಕಾರ ಮಾಡ್ತದೆ. ಅವರು ಕೂಡ ಉತ್ತಮವಾದಂಥ ಕೆಲಸ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ದುಡಿದಂಥ ಎಲ್ಲ ಕಾರ್ಯಕರ್ತರಿಗೆ, ಅಧಿಕಾರಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸಿ ತಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ ಮುಂದೆ 10-15 ದಿನಗಳ ಕಾಲ ವಿಧಾನಸೌಧ ಇರ್ತದೆ. ಇವತ್ತು ಸರ್ಕಾರಿ ಮೆಡಿಕಲ್ ಕಾಲೇಜ್ ಕೂಡ ಈಗಾಗಲೇ ಬಜೆಟ್ನಲ್ಲಿ ಘೋಷಣೆ ಆಗಿದೆ. ಕೋಲಾರದ APMC ಬಗ್ಗೆ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿ 60 ಎಕರೆ ಮಂಜೂರು ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆ ಕೂಡ ಆಗ್ತಾ ಇದೆ. ಎತ್ತಿನೊಳ ಯೋಜನೆ ಏನಿದೆಯಲ್ಲ, ನಮ್ಮ ಮುನಿಯಪ್ಪನವರು ಆದಿಯಾಗಿ ನಮ್ಮೆಲ್ಲ ಶಾಸಕರು ಕಂಕಣಬದ್ಧವಾಗಿ ನನ್ನ ಮೇಲೆ ಒತ್ತಡವನ್ನು ಹೇರ್ತಾ ಇದ್ದಾರೆ. ನಾನು ಕೂಡ ಅದಕ್ಕೆ ಹೊಸ ರೂಪವನ್ನು ಕೊಡ್ತಾ ಇದ್ದೇನೆ. ರಾಮಲಿಂಗಾರೆಡ್ಡಿ ಅವರು ನಾನು ಇಬ್ರು ಕೂಡ ನಾವು ಮಾತಾಡ್ಕೊಂಡಿದ್ದೇವೆ. ನೀರನ್ನ ಹರಿಸಬೇಕಾದ್ದು, ತುಂಬಿಸಬೇಕಾದ್ದು, ಬರೀ 30 ದಿನದಲ್ಲಿ ನೀರನ್ನ ಕೆರೆಗಳನ್ನು ತುಂಬಿಸುವಂತ ಏನು ಈ ಕಾರ್ಯಕ್ರಮ ಇದೆಯಲ್ಲ, ಅದು ಕೂಡ ಇದನ್ನ ಮುಂದುವರಿತದೆ. ಚಿಂತೆ ಮಾಡೋದು ಬೇಡ. ನಮ್ಮ ಮೇಲೆ ಅಪಾರವಾದಂತಹ ವಿಶ್ವಾಸ, ನಂಬಿಕೆಯನ್ನು ಇಟ್ಕೊಂಡಿದ್ದೀರಿ. ಆ ನಂಬಿಕೆಯನ್ನ ಹಸಿರು ಮಾಡೋದಿಲ್ಲ. ನಿಮ್ಮ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರಲಿ. ಚಿಂತೆ ಮಾಡೋದು ಬೇಡ. ವಿರೋಧ ಪಾರ್ಟಿಯವರು ಏನ್ ಬೇಕಾದ್ರೂ ಆಸೆ ಪಟ್ಕೊಳ್ಳಿ, ಅದು ತಪ್ಪೇನೇ ಇಲ್ಲ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ನಮಗೂ ನಿಮಗೂ ಇರುವಂತ ಸಂಬಂಧ ಭಕ್ತನಿಗೂ ಭಗವಂತನಿಗೂ ಇರುವಂತ ಸಂಬಂಧ. ಇಂಥ ಒಂದು ದೇವಾಲಯ ಸ್ವರೂಪದಲ್ಲಿ ಕೂತ್ಕೊಂಡು ನೀವೆಲ್ಲ ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರ ಪಾದಗಳಿಗೆ ನನ್ನ ಸಾಕ್ಷಾಂಗ ನಮಸ್ಕಾರಗಳನ್ನು ಹೇಳಿ, ಸದಾ ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಈ ರಾಜ್ಯವನ್ನು ಅಭಿವೃದ್ಧಿ ಮಾಡೋಣ, ಈ ಜಿಲ್ಲೆ, ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ಇನ್ನು ಅನೇಕ ವಿಧಾನ ಪರಿಷತ್ತಿನ ಸದಸ್ಯರು ಕೂಡ ಈ ಜಿಲ್ಲೆಯವರು ಅನಿಲ್ ಕುಮಾರ್ ಶ್ರೀನಿವಾಸ್ ಆದಿಯಾಗಿ
ಅವರೆಲ್ಲರೂ ಕೂಡ ಇದ್ದಾರೆ. ನಮ್ಮ ಮಂಜು ಕೋಲಾರ ಶಾಸಕರು ಆದಿಯಾಗಿ, ಮುಳಬಾಗಿಲು ಶಾಸಕರು ಆದಿಯಾಗಿ ಎಲ್ಲರೂ ಕೂಡ, ಶ್ರೀನಿವಾಸಪುರ ಶಾಸಕರೆಲ್ಲರೂ ಕೂಡ ಇದ್ದಾರೆ. ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸವನ್ನು ಮಾಡ್ಕೊಂಡು ನಾವು ಹೋಗ್ತೇವೆ ಅನ್ನೋ ಮಾತನ್ನು ಹೇಳಿ ತಮ್ಮ ಆಶೀರ್ವಾದ ಇರಲಿ. ಮುನಿಯಪ್ಪನವರು ನಿಮ್ಮಿಂದ ದೂರ ಹೋಗಿಲ್ಲ. ಯಾವಾಗಲೂ ಕೂಡ ಕೋಲಾರ ಜನತೆಯ ಬದುಕಿನ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾರೆ. ಅವರು ಕೂಡ ನಿಮಗೆ 7 ಬಾರಿ ನಿಮ್ಮನ್ನು ಪ್ರತಿನಿಧಿಸಿದ್ದಾರೆ. ಅವರು ಕೂಡ ನಮ್ಮ ಜೊತೆಯಲ್ಲಿ, ಸರ್ಕಾರ ಜೊತೆಯಲ್ಲಿ ಕೈ ಜೋಡಿಸಿದ್ದಾರೆ. ನಾವೆಲ್ಲ ಒಟ್ಟಿಗೆ ನಿಮ್ಮ ಸೇವೆಯನ್ನು ಮಾಡ್ತೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ನಂಜೇಗೌಡರಿಗೆ ಅಭಿನಂದನೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ನಮಸ್ಕಾರ. ಮುಂದೆ ಹೋಗೋದು ಬೇಡ, ವೈಡ ಸಿಗಲ್ಲ. Bro, good luck, bro. Bro, brother. Bro, brother. ಇವರ ನಂತರ ಕನಕಾಂಬ ಸ್ವಾಮಿ ನಾವು ಯೋಧರ ಫಲಾನುಭವಿಗಳಿಗೆ ಸಂತೋಷ ವಿತರಣೆ ಅತ್ಯಂತ ವೇಗವಾಗಿ ಮಾಡಿದೆ. ತಾವೆಲ್ಲರೂ ಸಹ ವಾಹನಗಳಲ್ಲಿ ಆಸಕ್ತರಾಗಿರಬೇಕಾಗಿ कार्तिक कुछ कार्तिक प्रेमल ಬರ್ತಾ ಇದೆ. ಸ್ವಲ್ಪ ಹಿಂದೆ ಬನ್ನಿ. ಮುಖ್ಯಮಂತ್ರಿಗಳು ಸ್ವೀಕರಿಸಿದ್ದಾರೆ. ಇದು ವಿವಿಧ ಇಲಾಖೆಗಳ ಫಲಾನುಭವಿಗಳ ಮುಖ್ಯಮಂತ್ರಿಗಳು ತ್ವರಿತವಾಗಿ ಮಾಡಲಾಗಿದೆ. ದಯವಿಟ್ಟು ಅಭಿಮಾನಿಗಳು ಸಮಯದ ಅಭಾವವಿದೆ. ಫಲಾನುಭವಿಗಳು ಬೆಳಗ್ಗೆಯಿಂದ ಕಾಯ್ತಿರ್ತಾರೆ. ಅವರಿಗೆ ಸವಲತ್ತುಗಳನ್ನು ಸಾಂಕೇತಿಕವಾಗಿ ಕೆಲವರಿಗೆ ಕೆಲವು ಇಲಾಖೆಗಳ ಬಗ್ಗೆ ಮುಖ್ಯಮಂತ್ರಿಗಳು ಕೆಲವು ಕ್ಷಣಗಳಲ್ಲಿ ವಿವರಿಸಿದ್ದಾರೆ. ಅಭಿಮಾನಿಗಳು
ಕಳೆದ ಜಿಲ್ಲಾಡಳಿತದ ಎಲ್ಲ ಹಿರಿಯ ಅಧಿಕಾರಿ ದಯಮಾಡಿ ತಮ್ಮ ಸ್ವಸ್ಥಾಗಿ ಎದುರಿಸಲು ಸಹಾಯ ಮಾಡಬೇಕಾಗಿ ವಿನಂತಿ ಜಿಲ್ಲಾಧಿಕಾರಿ ಹೇಳಿಕೆಗಳು ತಮ್ಮ ಸ್ಥಾನಗಳಿಗೆ ಹಿಂತಿರುಗಿ ಮನೆ ನಿವೇಶನ ಮಮತಾ ಅವರಿಗೆ ಪರಿಸ್ಥಿತಿಯವರ ಅನುಭವ ಲಕ್ಷ್ಮಮ್ಮ ಅಂಬಿಕಾ ಅವರಿಗೆ ಮನೆ ನಿರ್ಮಾಣಕ್ಕಾಗಿ ಇಲ್ಲಿಗೆ ನಿವೇಶನ ಹಾಕಿಕೊಟ್ಟವರನ್ನು ನೀಡ್ತಾರೆ ನಾವು ಗಮನಿಸಬಹುದು. ರತ್ನಮ್ಮ ಅವರಿಗೆ ಏನು ಅವರಿಗೆ ವಿದ್ಯಾಭ್ಯಾಸಕ್ಕಾಗಿ ಹೀಗೆ ನಿವೇಶನ ಹಂಚಿಕೆ ಮೇವು ಹಾಗೂ ವಿದ್ಯಾಭ್ಯಾಸ ಫಲಾನುಭವಿಗಳು ಕಂದಾಯ ಇಲಾಖೆಯ ನಂತರ ಈಗಾಗಲೇ ಕಂದಾಯ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ಇಲಾಖೆ ನಂತರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ವತಿಯಿಂದ ಅರಿವು ವಿದ್ಯಾಭ್ಯಾಸಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಗರಸಭೆ ಕಾರ್ಯಾಲಯ ನಾಲ್ಕು ಸಮಾಜ ಕಲ್ಯಾಣ ಇಲಾಖೆಯ ವೀಣಾ ಸಂಘೀಯ ಪವಿತ್ರ ಸಂಸ್ಥೆಯ ಕಾನೂನುಬದ್ಧ ಶಿಕ್ಷಕರಿಗಾಗಿ ಮತದಾರರ ವಿಭಾಗ ಫಲಾನುಭವಿ ಸವಲತ್ತು ವಿತರಣೆ ಸಮಾಜ ಕಲ್ಯಾಣ ಇಲಾಖೆ ನಂತರ ನಗರಸಭೆ ಕಾರ್ಯಾಲಯ ಸಾಂಕೇತಿಕವಾಗಿ ನಂತರ ಆರೋಗ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಫಲಾನುಭವಿಗಳು ಪ್ರಾಥಮಿಕ ಕ್ರಾಂತಿ ನೋಂದಣಿ ಇವರು ಆಲೋಚನೆಗಳು ಗೃಹಲಕ್ಷ್ಮಿ ಮಾತೃವಂದನ ಶಿಕ್ಷಣ ಅಭಿವೃದ್ಧಿ ಸಮೃದ್ಧಿ ಮತ್ತು ಭಾಗ್ಯಲಕ್ಷ್ಮಿ ವಿಶೇಷ ಘಟಕ ಯೋಜನೆ ಅಡಿಯಲ್ಲಿ ಸಮಯದ ಅಭಾವವಿರುವುದರಿಂದ ಎಲ್ಲ ಹೆಸರುಗಳನ್ನು ಉಪಯುಕ್ತವಾಗಿ ಜಿಲ್ಲಾಡಳಿತದ ಹಿರಿಯ ಅಧಿಕಾರಿಗಳು ನಿಟ್ಟಿನಲ್ಲಿ ಬರಬೇಕಾಗಿರುತ್ತೆ. ಕೋಲಾರ ಜಿಲ್ಲಾ ಹಾಲು ಒಕ್ಕೂಟದವರು ಸಹ
ಫಲಾನುಭವಿಗಳಿದ್ದಾರೆ. ರವಿಕುಮಾರ್ ದೊಡ್ಡಮನಿ, ಹೆಸರಿನಲ್ಲಿ ಚೇತನಗೌಡ, ನಿಖರವಾದ ಕೃಷ್ಣಮೂರ್ತಿ, ಕಾಮರಾಜ್ ಶ್ರೀನಿವಾಸ್, ಹರಸರಾಣಿ ಮತ್ತು ಕೃಷಿ ಇಲಾಖೆಯ ಫಲಾನುಭವಿಗಳು ದಯಾನಂದ ರೆಡ್ಡಿ, ಆಂಜನೇಯ ರೆಡ್ಡಿ, ಸುರಳಹಟ್ಟಿ, ಕೃಷಿ ಭಾಗ್ಯ ಯೋಜನೆ, ನಾಗರಾವ್ ಸಾಕ, ನಲ್ಲಾಟಹಳ್ಳಿ, ಕೃಷಿ ಯಾಂತ್ರೀಕರಣ ಯೋಜನೆ, ಮುನಿನಾರಾಯಣಪ್ಪ ರಾಜನಾಯಕ, ಬನಹಳ್ಳಿ ಗ್ರಾಮ ಕೃಷಿ ಯಾಂತ್ರೀಕರಣ ಯೋಜನೆ, ಮೀನುಗಾರಿಕೆ ಇಲಾಖೆಯ ಫಲಾನುಭವಿಗಳು ಪ್ರಕಾಶ್, ಮೀನುಗಾರಿಕೆ ವಿತರಣೆ, ಮುನಿಸ್ವಾಮಿ, ಮೀನುಗಾರಿಕೆ ವಿತರಣೆ, ವೆಂಕಟೇಶ್, ಮೀನುಗಾರಿಕೆ ವಿತರಣೆ, ಹರೀಶ್, ಮೀನುಗಾರಿಕೆ ವಿತರಣೆ, ಶ್ರೀನಿವಾಸ್, ಮೀನುಗಾರಿಕೆ ವಿತರಣೆ. ಹೀಗೆ ವಿವಿಧ ಇಲಾಖೆಗಳ ಫಲಾನುಭವಿಗಳಿಗೆ ಸಾಂಕೇತಿಕವಾಗಿ ಕೆಲವರಿಗೆ ಮಾತ್ರ ಈಗಿನ ಸವಲತ್ತುಗಳ ವಿತರಣೆಯಾಗಿದೆ. ಉಳಿದ ಎಲ್ಲ ಫಲಾನುಭವಿಗಳು ನಿರಾಶರಾಗಬೇಕಾಗಿಲ್ಲ. ಜಿಲ್ಲಾಡಳಿತದ ಅಧಿಕಾರಿಗಳು ನಿಮಗೆ ಈ ಸವಲತ್ತುಗಳು ದೊರೆಯುವಂತಹ ನಿಟ್ಟಿನಲ್ಲಿ ಗೌರವಾನ್ವಿತ ಶಾಸಕರ ಶ್ರೀ ಕೆ ಎಂ ವಿಜಯೇಗೌಡರ ನೇತೃತ್ವದಲ್ಲಿ ಮುಖ್ಯಮಂತ್ರಿಗಳ ಮಾರ್ಗದರ್ಶನದಲ್ಲಿ ಪ್ರತಿಯೊಬ್ಬರು ಎಲ್ಲ ಸವಲತ್ತುಗಳು ದೊರೆಯುತ್ತೆ. ತಮಗೆಲ್ಲರಿಗೂ ಸಹ ಧನ್ಯವಾದಗಳು. ಎಲ್ಲರಿಗೂ ಒಳಿತಾಗಲಿ, ಒಳಿತಾಗಲಿ. ಸಮಾಧಾನವಾಗಿರುವಂತಹ ಮನೆ ಶಾಸಕರಾದ ಶ್ರೀ ಕೆ. ನಂಜೇಗೌಡ ಅವರಿಗೆ ಕೈ ನೀಡಿ ಜನಸೇವೆಗೆ ಬಿಜೆಪಿ ಇರುವ ಸದಾಶಿವ ಎಲ್ಲರಿಗೂ ಶುಭವಂದನೆಗಳು. ಹಾಗೆ ವಿಶೇಷವಾಗಿ ಅಪಾರತೆಗಳಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ, ಮಾಧ್ಯಮ ಸ್ನೇಹಿತರಿಗೂ, ಪೊಲೀಸ್ ಇಲಾಖೆಗೆ, ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯೇಕವಾಗಿ ಪ್ರಮುಖವಾಗಿ ಎಲ್ಲರಿಗೂ ದಯಮಾಡಿ ಎಲ್ಲರೂ ಸಹ ಭೋಜನ